ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಭಾರತೀಯ ಸಮಾಜದ ನಿರ್ಮಾಣ ಅಥವಾ ರಚನೆಯ ಕುರಿತಂತೆ ಅದರ ಪ್ರಮುಖ ಅಂಶಗಳಲ್ಲಿ ಒಂದಾಗಿರುವಂಥ ಜನಾಂಗೀಯ ಸಮೂಹಗಳ ವರ್ಗೀಕರಣದ ಕುರಿತಂತೆ ಅರ್ಥೈಸಿಕೊಳ್ಳುವ ಜೊತೆಗೆ ಆ ಜನಾಂಗೀಯ ಸಮೂಹಗಳ ಕುರಿತಂತೆ ಪರೀಕ್ಷೆಯಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡ್ತಾವ, ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಎನ್ನುವುದ್ರ ಬಗ್ಗೆ ಕೂಡ ಅರ್ಥೈಸಿಕೊಂಡಿರುವಂತೆ 5 ಅಂಕದ ಪ್ರಶ್ನೆಗಳೂ ಕೂಡ ಅದರ ಮೇಲೆ ಕೇಳಲ್ಪಡುತ್ತದೆ ಎನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಮ್ಮ ಭಾರತೀಯ ಸಮಾಜದ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಸಂಗತಿ ಅಥವಾ ಅಂಶವನ್ನು ನೋಡೋದಾದರೆ ಅದು ಭಾರತೀಯ ನಾಗರಿಕತೆಯ ಉಗಮ, ಒರಿಜಿನ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಯಾವ ರೀತಿಯಾಗಿ ನಮ್ಮ ಭಾರತೀಯ ನಾಗರಿಕತೆ ಉಗಮವಾಯಿತು ಎನ್ನುವುದರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಭಾರತದ ಆರ್ಯಪೂರ್ವ ನಿವಾಸಿಗಳು ಮತ್ತು ಆರ್ಯರು ಜಂಟಿಯಾಗಿ ನಿರ್ಮಿಸಿದರು ಎಂದು ನಂಬಲಾಗಿದೆಯಾದರೂ ಅದು ವಿವಿಧ ಜನಾಂಗೀಯ ಸಮೂಹಗಳ ಕೊಡುಗೆಗಳ ಸಮ್ಮಿಶ್ರಣವಾಗಿದೆ. ಏಕೆಂದರೆ ಸಿಂಧೂ ಕಣಿವೆಯ ಜನರು ವಿವಿಧ ಜನಾಂಗೀಯ ಸಮೂಹಗಳಿಗೆ ಸೇರಿದವರಾಗಿದ್ದರು. ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ಮುಖ್ಯವಾಗಿ ಈಗಿನ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರುವ ಮೊಹೆಂಜೊದಾರೋ ಮತ್ತು ಹರಪ್ಪ ನಗರಗಳಲ್ಲಿ ಕಾಣಬಹುದಾಗಿದೆ. ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಭಾರತದ ಆರ್ಯಪೂರ್ವ ನಿವಾಸಿಗಳು ಅಂದರೆ ದ್ರಾವಿಡರು ಮತ್ತು ಆರ್ಯ ಜಂಟಿಯಾಗಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಅಂದ್ರೆ ಈ ಸಿಂಧೂ ಕಣಿವೆಯ ನಾಗರಿಕತೆಯನ್ನು ದ್ರಾವಿಡರು ಮತ್ತು ಆರ್ಯರು ಒಟ್ಟಾಗಿ ನಿರ್ಮಿಸಿದರು ಅಥವಾ ರೂಪಿಸಿದರು ಅಥವಾ ರಚಿಸಿದರು ಅಂತ ನಾವಿಲ್ಲಿ ನಂಬ್ತೀವಿ. ಆದರೆ ಅದು ವಿವಿಧ ಜನಾಂಗೀಯ ಸಮೂಹಗಳ ಒಂದು ಕೊಡುಗೆಯಾಗಿದೆ ಅಥವಾ ಸಮ್ಮಿಶ್ರಣವಾಗಿದೆ. ಬರೀ ಕೇವಲ ದ್ರಾವಿಡರು ಆರ್ಯರು ಮಾತ್ರ ಆ ಒಂದು ಸಿಂಧೂ ಕಣಿವೆಯ ನಾಗರಿಕತೆಯನ್ನು ನಿರ್ಮಿಸದೆ ಹಲವಾರು ಜನಾಂಗೀಯ ಸಮೂಹಗಳು ಜನರು ಒಟ್ಟಾಗಿ ಸೇರಿಕೊಂಡು ಆ ನಾಗರಿಕತೆಯ ನಿರ್ಮಾಣಕ್ಕೆ ಅಥವಾ ಅದರ ಒಂದು ರಚನೆಗೆ ಕಾರಣೀಕರ್ತರಾದರು ಅಂತ ನಾವು ಹೇಳ್ತೀವಿ. ಏಕೆಂದರೆ ಆ ಒಂದು ಸಿಂಧೂ ಕಣಿವೆಯ ನಾಗರಿಕತೆ ಕುರಿತಂತೆ ಉತ್ಖನನ ಮಾಡುವಾಗ ಬೇರೆ ಬೇರೆ ಜನಾಂಗೀಯ ಹಿನ್ನೆಲೆ ಉಳ್ಳಂಥ ಸಮೂಹಗಳ ಪಳವಳಿಕೆಗಳು ದೊರೆತಿದ್ದರಿಂದಾಗಿ ಇಲ್ಲವೇ ಕುರುಹುಗಳು ನಮಗೆ ದೊರೆತಿದ್ದರಿಂದಾಗಿ ಆ ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಕೇವಲ ಆರ್ಯರು ಮತ್ತು ದ್ರಾವಿಡರು ಮಾತ್ರ ನಿರ್ಮಿಸಿರದೆ ಅನೇಕ ಜನಾಂಗೀಯ ಸಮೂಹಗಳು ಸೇರಿಕೊಂಡು ನಿರ್ಮಿಸಿವೆ ಅಂತ ನಾವಿಲ್ಲಿ ಅರ್ಥೈಸಿಕೊಳ್ಬೇಕಾಗುತ್ತದೆ. ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ಮುಖ್ಯವಾಗಿ ಈಗಿನ ಅಂದರೆ ಪ್ರಚಲಿತ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರುವ ಮೊಹೆಂಜೊದಾರೋ ಮತ್ತು ಹರಪ್ಪ ನಗರಗಳಲ್ಲಿ ಕಾಣಬಹುದಾಗಿದೆ. ನಂತರದ ಕಾಲಾವಧಿಯಲ್ಲಿ ಕೈಗೊಳ್ಳಲಾದ ಉತ್ಖನನದಿಂದ ದೊರೆತಿರುವ ಪ್ರಮುಖ ನಿವೇಶನಗಳೆಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರುವ ಕೋಟ್ದೀಜಿ, ಝಾನದಾರೋ, ಭಾರತದ ರಾಜಸ್ಥಾನದಲ್ಲಿರುವ ಕಾಲಿಭಂಗನ್, ಪಂಜಾಬ್ನಲ್ಲಿರುವ ರೂಪರ್, ಗುಜರಾತ್ನಲ್ಲಿರುವಂಥ ಲೋಥಾಲ್, ದೋಲ್ವೇರಾ, ಸೂರ್ಕೋಟಡ, ರಂಗ್ಪುರ್, ಹರಿಯಾಣದಲ್ಲಿರುವ ಬನ್ವಲಿ ಹಾಗೂ ಉತ್ತರ ಪ್ರದೇಶದಲ್ಲಿರುವ ಅಲಿಂಗ್ಪುರ್ ಮೊದಲಾದವುಗಳು ಅಂತ ನಾವಿಲ್ಲಿ ಹೇಳಬಹುದು. ಲೋಥಾಲ್ ಒಂದು ಬಂದರು ಪ್ರದೇಶವೂ ಕೂಡ ಆಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ಕೇವಲ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರತಕ್ಕಂಥ ಮೊಹೆಂಜೊದಾರೋ ಮತ್ತು ಹರಪ್ಪ ನಗರಗಳಲ್ಲಿ ಮಾತ್ರ ಕಂಡುಬರದೆ ತದನಂತರದ ಕಾಲಾವಧಿಯಲ್ಲಿ ಇತಿಹಾಸದ ತಜ್ಞರು ಮತ್ತು ಸಂಶೋಧಕರು ಆ ಸಿಂಧೂ ಕಣಿವೆಯ ಪ್ರದೇಶಗಳಲ್ಲಿ ಉತ್ಖನನವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದರಿಂದ ಆ ಉತ್ಖನನದಿಂದಾಗಿ ಅನೇಕ ಪ್ರಮುಖ ನಿವೇಶನಗಳು ನಮಗೇನೋ ದೊರೆಯುವಂತಾಯಿತು. ಹಾಗಾದ್ರೆ ಆ ನಿವೇಶನಗಳು ಏನು ದೊರೆತವಲ್ಲ ಅವು ಯಾವ ಪ್ರದೇಶದಲ್ಲಿ ನಮಗೆ ಲಭ್ಯವಾಗ್ತವೆ ಅಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿರುವಂಥ ಕೋಟ್ದೀಜಿ, ಜಾನ್ಧಾರೋ, ಇಲ್ಲಿ
ಆ ಒಂದು ನಾಗರಿಕತೆಯ ಕುರುಹುಗಳು ನಮಗೆ ದೊರೆತಿವೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ರಾಜಸ್ಥಾನದಲ್ಲಿರುವಂಥ ಕಾಲಿಬಂಗನ್, ಪಂಜಾಬ್ನಲ್ಲಿರ್ತಕ್ಕಂಥ ರೂಫರ್, ಗುಜರಾತ್ನಲ್ಲಿರ್ತಕ್ಕಂಥ ಲೋಥಾಲ್, ಧೋಲ್ವೀರಾ, ಸುರ್ಕೋಟಡ, ರಂಗ್ಪುರ್ ಹಾಗೂ ಹರಿಯಾಣದಲ್ಲಿರ್ತಕ್ಕಂಥ ಬನ್ವಲಿ ಮತ್ತು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಲಂಗ್ಪುರ್ ಎಂಬ ಮೊದಲಾದ ಸ್ಥಳಗಳಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ನಮಗೆ ದೊರೆತಿವೆ. ಅಂತ ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ಅಲ್ಲಿ ಪ್ರಮುಖವಾದದ್ದು ಅಂದ್ರೆ ಲೋಥಾಲ್. ಆ ಲೋಥಾಲ್ ಎಂಬ ಒಂದು ಪ್ರದೇಶ ಪ್ರಮುಖ ಬಂದರು ಪ್ರದೇಶವೂ ಕೂಡ ಆಗಿತ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಸಿಂಧೂ ಕಣಿವೆಯ ನಾಗರಿಕತೆಗೆ ಸಂಬಂಧಿಸಿದಂತೆ ದೊರಕಿರುವ ಪಳಿಯುಳಿಕೆಗಳಲ್ಲಿ ಪ್ರೊಟಾಸ್ಟಲಾಯ್ಡ್, ಮೆಟೇರಿಯನ್, ಅಲ್ಫೈನ್ ಮತ್ತು ಮಂಗೋಲಾಯ್ಡ್ ಜನಾಂಗೀಯ ಮೂಲಾಂಶಗಳು ಪತ್ತೆಯಾಗಿದ್ದರಿಂದ ಈ ಜನಾಂಗೀಯ ಸಮೂಹಗಳೆಲ್ಲವೂ ನಾಗರಿಕತೆಯ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ನೋಡ್ರಿ ವಿದ್ಯಾರ್ಥಿಗಳೇ, ಸುಮಾರು ವರ್ಷಗಳಿಂದ ಸಿಂಧೂ ಕಣಿವೆಯ ನಾಗರಿಕತೆ ಆರ್ಯಪೂರ್ವ ನಿವಾಸಿಗಳು ಅಂದರೆ ದ್ರಾವಿಡರು ಮತ್ತು ಆರ್ಯರು ಜಂಟಿಯಾಗಿ ನಿರ್ಮಿಸಿದರು ಅಂತ ನಾವು ಅರ್ಥೈಸಿಕೊಂಡೇ ಬರಲಾಗಿತ್ತು. ಯಾವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆ ಪ್ರದೇಶಗಳಲ್ಲಿ ಉತ್ಖನನದ ಕಾರ್ಯವನ್ನು ಆರಂಭಿಸಿದೆವೋ ಆಗ ಅಲ್ಲಿ ದೊರೆತಿರುವ ನಮಗೆ ಲಭ್ಯವಾಗಿರುವ ಇಲ್ಲವೇ ಸಿಕ್ಕಿರುವಂಥ ಕುರುಹು ಇಲ್ಲವೇ ಪಳುವಳಿಕೆಗಳಲ್ಲಿ ಗೊತ್ತಾಗಿದ್ದೇನೆಂದರೆ ಪ್ರೊಟಾಸ್ಟಲಾಯ್ಡ್, ಮೆಟೇರಿಯನ್, ಅಲ್ಫೈನ್ ಮತ್ತು ಮಂಗೋಲಾಯ್ಡ್ ಜನಾಂಗದ ಮೂಲಾಂಶಗಳು ನಮಗೆ ಪತ್ತೆಯಾದವು. ಹೀಗಾಗಿ ಆ 4 ಜನಾಂಗೀಯ ಸಮೂಹಗಳ ಮೂಲಾಂಶಗಳು ನಮಗೆ ಪತ್ತೆಯಾಗಿದ್ದರಿಂದ ಎಲ್ಲ ಜನಾಂಗೀಯ ಜನರು ಸೇರಿಕೊಂಡು ಸಿಂಧೂ ಕಣಿವೆಯ ನಾಗರಿಕತೆಯ ಬೆಳವಣಿಗೆಗೆ ಅದರ ಉಚ್ಛ್ರಾಯ ಸ್ಥಿತಿಯನ್ನು ಹೊಂದಲಿಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ಕೊಡುಗೆಗಳನ್ನು ಅವರೆಲ್ಲರೂ ಕೂಡ ನೀಡಿದ್ದಾರೆ ಎಂಬುದು ನಮಗೆ ಸ್ಪಷ್ಟ ಇಲ್ಲವೇ ಮನವರಿಕೆಯಾಗ್ತದೆ. ಆ ಸಿಂಧೂ ಕಣಿವೆಯ ನಾಗರಿಕತೆಯು ಅತ್ಯದ್ಭುತವಾಗಿ ಯೋಜನೆ ಮಾಡಲಾಗಿದ್ದ ಒಂದು ನಗರ ನಾಗರಿಕತೆಯಾಗಿದೆ. ಇಲ್ಲಿ ಶಿವಲಿಂಗಾರಾಧನೆ ಮತ್ತು ಮಾತೃದೇವಾರಾಧನೆಗಳು ಕೂಡ ಆಚರಣೆಯಲ್ಲಿದ್ದು. ಇವತ್ತೇ ನಾವು ಹೇಳ್ತೀವಲ್ಲ, ಸಿಂಧೂ ಕಣಿವೆಯ ನಾಗರಿಕತೆ ಅತ್ಯದ್ಭುತವಾಗಿ ಯೋಜನೆ ಮಾಡಲಾಗಿದ್ದ ಒಂದು ನಗರ ನಾಗರಿಕತೆಯಾಗಿದೆ. ಆಧುನಿಕ ಕಾಲದಲ್ಲೂ ಕೂಡ ನಾವು ಯೋಜನಾಬದ್ಧವಾಗಿ ಅದೆಷ್ಟೋ ನಗರಗಳನ್ನು ನಿರ್ಮಿಸಲಿಕ್ಕೆ ನಮಗೆ ಇಂದಿಗೂ ಕೂಡ ಸಾಧ್ಯವಾಗಿಲ್ಲ. ಸುಮಾರು 5,000 ವರ್ಷಗಳ ಹಿಂದೆಯೇ ಇಂಥ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ನಗರ ನಾಗರಿಕತೆಯನ್ನು ನಮ್ಮ ಪೂರ್ವಜರು ನಿರ್ಮಿಸಿದ್ದರು ಎಂಬುದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯುವ ಹಾಗಿಲ್ಲ. ಅಗಲವಾದ ರಸ್ತೆಗಳು, ಸಾರ್ವಜನಿಕ ಸ್ನಾನ ಗೃಹಗಳು, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ದೀಪದ ಕಂಬಗಳು, ಒಟ್ಟಾರೆಯಾಗಿ ಅತ್ಯಾಧುನಿಕ ಮಾದರಿಯ ನಗರ ಯೋಜನೆಯನ್ನು ಒಳಗೊಂಡಿತ್ತು ಎಂದರೂ ಕೂಡ ಅತಿಶಯೋಕ್ತಿಯಾಗಲಾರದು. ಇಂತಹ ಸಿಂಧೂ ಕಣಿವೆಯ ನಾಗರಿಕತೆಯ ಜನರು ಏನು ಮಾಡ್ತಾ ಇದ್ರು ಅಂದ್ರೆ, ಅವರು ಶಿವಲಿಂಗಾರಾಧನೆ ಮತ್ತು ಮಾತೃದೇವರಾಧನೆಗಳು ಕೂಡ ಆಚರಣೆ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿಯೇ ಶಿವಲಿಂಗವನ್ನು ಆರಾಧಿಸುವಂಥ ಮತ್ತು ಮಾತೃ ದೇವತೆಗಳನ್ನು ಆರಾಧಿಸುವಂಥ ಆಚರಣೆಗಳನ್ನು ಕೂಡ ಆ ಜನತೆ ಅಳವಡಿಸಿಕೊಂಡಿದ್ರು ಅಥವಾ ರೂಢಿಸಿಕೊಂಡಿದ್ರು. ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಹೇಳುವುದಾದರೆ ಭಾರತೀಯ ನಾಗರಿಕತೆಯ ಆರಂಭವನ್ನು ಇಲ್ಲಿಂದಲೇ ಗುರುತಿಸಬಹುದು. ಆದರೆ ಹಲವು ಕಾರಣಗಳಿಂದಾಗಿ ಅಲ್ಲಿನ ಜನಸಮೂಹವೇ ನಶಿಸಿ ಹೋಗಿದ್ದರಿಂದ ಆ ನಾಗರಿಕತೆ ಮುಂದುವರೆದು ಬಂದು ಇಂದಿನ ಭಾರತೀಯ ಸಮಾಜವು ರಚನೆಗೊಂಡಿರುವುದು ದೂರದ ಮಾತೆ ಸರಿ ಅಥವಾ ದೂರವೇ ಉಳಿಯಿತು. ನೋಡಿ, ಇಲ್ಲಿ ನಾವೆಲ್ಲ ಸಿಂಧೂ ಕಣಿವೆಯ ನಾಗರಿಕತೆ ಬಗ್ಗೆ ಹೇಳ್ತೇವೆ. ಹಾಗಾದರೆ ಇದನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಭಾರತೀಯ ನಾಗರಿಕತೆಯ ಆರಂಭವನ್ನು ಇಲ್ಲಿಂದಲೇ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆಯಿಂದಲೇ ಗುರುತಿಸಬಹುದು. ಆದರೆ ಅಲ್ಲಿಂದಲೇ ನಮ್ಮ ಸಮಾಜ ರೂಪುಗೊಂಡಿತ್ತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಸಾಗಿ ಬಂದಿದೆ ಎನ್ನುವುದು ಸಮಂಜಸವಲ್ಲ. ಏಕೆಂದರೆ ಹಲವಾರು ಕಾರಣಗಳಿಂದಾಗಿ
ಆ ಸಿಂಧೂ ಕಣಿವೆಯಲ್ಲಿ ನೆಲೆಸಿದ್ದಂಥ ಜೀವಿಸ್ತಕ್ಕಂಥ ಜನಸಮೂಹ ಏನಾಯಿತು, ನಶಿಸಿ ಹೋಯಿತು. ಕೆಲವು ಇತಿಹಾಸಕಾರ ಅಭಿಮತ ಪ್ರಕಾರವಾಗಿ ಇಲ್ಲ, ಪ್ರವಾಹಕ್ಕೆ ತುತ್ತಾಗಿ ಆ ಒಂದು ನಾಗರಿಕತೆ ಸಂಪೂರ್ಣವಾಗಿ ನಶಿಸಿ ಹೋಯಿತು ಅಂತ ಕೆಲವರು ಅಭಿಮತವಾದರೆ, ಇನ್ನು ಕೆಲವರು ವಿದೇಶಿ ಆಕ್ರಮಣಕಾರರಿಂದ ಆ ಒಂದು ನಾಗರಿಕತೆ ನಶಿಸಿ ಹೋಯಿತು ಅಂತ ಕೆಲವರ ಅಭಿಮತ. ಅದೇನೇ ಆಗಿರಲಿ, ಒಟ್ಟಾರೆಯಾಗಿ ಆ ಅನೇಕ ಕಾರಣಗಳಿಂದಾಗಿ ಆ ಸಿಂಧೂ ಕಣಿವೆಯ ನಾಗರಿಕತೆಯ ಜನತೆ ನಶಿಸಿ ಹೋಗಿದ್ದರಿಂದ ಆ ನಾಗರಿಕತೆ ಮುಂದುವರೆದುಕೊಂಡು ಬಂದು ಪ್ರಚಲಿತ ಭಾರತೀಯ ಸಮಾಜವು ರಚನೆಗೊಂಡಿತು ಅಥವಾ ರೂಪಿತವಾಯಿತು ಅನ್ನೋದು ದೂರದ ಮಾತು ಅಥವಾ ದೂರವೇ ಉಳಿಯಿತು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಸಿಂಧೂ ಕಣಿವೆಯ ನಾಗರಿಕತೆಯ ಕುರಿತಂತೆ ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳಲ್ಪಡುತ್ತದೆ. ಯಾವ ರೀತಿ ಆ ಒಂದು ಅಂಕದ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯ ಕುರಿತಂತೆ ಕೇಳಲ್ಪಡುತ್ತದೆ ಎನ್ನುವುದಾದರೆ, ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂತ ಕೇಳಲ್ಪಡುತ್ತದೆ. ಸರಿ, ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವುದು? ನಮ್ಮ ದೇಶದ ಅಥವಾ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಸಿಂಧೂ ಕಣಿವೆಯ ನಾಗರಿಕತೆ. ಸಿಂಧೂ ಕಣಿವೆಯ ನಾಗರಿಕತೆಯು ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಯಾಗಿದೆ. ವಿದ್ಯಾರ್ಥಿಗಳೇ, ಹೊಸ ಪಠ್ಯಕ್ರಮ ರೂಪಿತವಾದ ನಂತರ ಇಲ್ಲಿವರೆಗೂ ಕೂಡ ಇದರ ಮೇಲೆ ಯಾವುದೇ ರೀತಿಯಲ್ಲಿ 2 ಅಂಕದ ಪ್ರಶ್ನೆಗಳು ಕೇಳಲ್ಪಟ್ಟಿಲ್ಲ. 1 ಅಂಕದ ಪ್ರಶ್ನೆ ಮಾತ್ರ ಏನು ಕೇಳಲ್ಪಟ್ಟಿದೆ. ಹಾಗಾದರೆ ಸಿಂಧೂ ಕಣಿವೆಯ ನಾಗರಿಕತೆಯ ಮೇಲೆ ಮತ್ತೆ ಹೇಗೆ ಪ್ರಶ್ನೆಗಳನ್ನು ಕೇಳಬಹುದು ಎಂದರೆ, 5 ಅಂಕದ ಪ್ರಶ್ನೆಗಳಿಗೆ ಸಿಂಧೂ ಕಣಿವೆಯ ನಾಗರಿಕತೆಯ ಕುರಿತಂತೆ ಪ್ರಶ್ನೆಗಳನ್ನು ಕೇಳಬಹುದು. ಅದು ಹೇಗೆ ಅಂದರೆ, ಸಿಂಧೂ ಕಣಿವೆಯ ನಾಗರಿಕತೆಯ ಕುರಿತಂತೆ ಒಂದು ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆಗೆ ಕೇಳುವ ಸಾಧ್ಯತೆಯೂ ಕೂಡ ಇದೆ ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣ, ಸಿಂಧೂ ಕಣಿವೆಯ ನಾಗರಿಕತೆಯ ಉಗಮದ ಕುರಿತಂತೆ ಅರ್ಥೈಸಿಕೊಂಡಿದ್ದೇವೆ. ನಮ್ಮ ಭಾರತೀಯ ಸಮಾಜದ ನಿರ್ಮಾಣ ಅಥವಾ ರಚನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಸಂಗತಿ ಎಂದರೆ ಆರ್ಯನೀಕರಣದ ಪ್ರಕ್ರಿಯೆ. ದಿ ಪ್ರೊಸೆಸ್ ಆಫ್ ಆರ್ಯಾನೈಸೇಷನ್, ಇದು ಕೂಡ ಒಂದು ಪ್ರಮುಖ ಸಂಗತಿಯಾಗಿದೆ. ಹೇಗೆ ನಮ್ಮ ಭಾರತೀಯ ಸಮಾಜ ಉಗಮವಾಗಿ ಸಂರಚನೆಗೊಂಡಿತು ಅನ್ನೋದು ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಈ ಸಂಗತಿಯನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳು. ಮೊದಲು ನಾವು ಆರ್ಯನೀಕರಣ ಎಂದರೇನು ಅನ್ನೋದನ್ನು ಅರ್ಥೈಸಿಕೊಂಡ್ರೆ ಸ್ಪಷ್ಟವಾಗಿ ಆ ಪ್ರಕ್ರಿಯೆ ಬಗ್ಗೆ ನಾವೇನು ಅರ್ಥೈಸಿಕೊಳ್ಳಲಿಕ್ಕೆ ಅಥವಾ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆರ್ಯನೀಕರಣದ ಪ್ರಕ್ರಿಯೆ ಎಂದರೆ ಇಂಡೋ ಆರ್ಯನರ ಜೀವನ ಕ್ರಮ ಹಾಗೂ ಪರಂಪರೆಗಳನ್ನು ದೇಶಾದ್ಯಂತ ಪ್ರಸಾರ ಮಾಡುವ ಪ್ರಯತ್ನವಾಗಿದೆ. ಆರ್ಯೀಕರಣದ ಬೇರೇನಲ್ಲ, ಅದು ಇಂಡೋ ಆರ್ಯನರ ಜೀವನ ಕ್ರಮ ಹಾಗೂ ಪರಂಪರೆಗಳನ್ನು ದೇಶಾದ್ಯಂತ ಪ್ರಸಾರ ಮಾಡುವ ಒಂದು ಪ್ರಯತ್ನವೇ ಆರ್ಯನೀಕರಣವಾಗಿದೆ ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಇಲ್ಲಿಯ ಮೂಲ ನಿವಾಸಿಗಳು ದ್ರಾವಿಡರು, ಇನ್ನು ಆರ್ಯರು, ಅವರನ್ನು ಇಂಡೋ ಆರ್ಯನರು ಎಂದು ಕರೆಯುವಂಥ ಪ್ರಯತ್ನ ಇತ್ತೀಚೆಗೆ ನಡೀತಾ ಇದೆ. ಆ ಇಂಡೋ ಆರ್ಯನರು ತಮ್ಮನ್ನು ತಾವು ಶ್ರೇಷ್ಠರೆಂದು ಪರಿಗಣಿಸಿಕೊಂಡಿದ್ದರು. ತಮ್ಮ ವಿಚಾರಗಳು, ಆಲೋಚನೆಗಳು, ಚಿಂತನೆಗಳು, ತಮ್ಮ ಪದ್ಧತಿಗಳು, ಪರಂಪರೆಗಳು, ಸಂಪ್ರದಾಯಗಳು, ಒಟ್ಟಾರೆಯಾಗಿ ಅವರ ಜೀವನ ಕ್ರಮ ಮತ್ತು ಅವರು ಸಾಗಿಕೊಂಡು ಬಂದಂಥವರ ಒಂದು ಪರಂಪರೆಯನ್ನು ದೇಶಾದ್ಯಂತ ಪ್ರಸಾರಗೊಳಿಸುವುದರ ಮೂಲಕ ಅವರು ತಮ್ಮ ಈ ಸಮಾಜದ ಮೇಲೆ ಅಥವಾ ಇಲ್ಲಿ ಮೂಲ ನಿವಾಸಿಗಳ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನ ಮಾಡಿದರು ಆರಂಭದಲ್ಲಿ ಅನ್ನೋದು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಆರ್ಯನೀಕರಣದ ಪ್ರಕ್ರಿಯೆ ಬೇರೇನೂ ಅಲ್ಲ, ಇಂಡೋ ಆರ್ಯನರ ಜೀವನ ಕ್ರಮ ಹಾಗೂ ಪರಂಪರೆಗಳನ್ನು ದೇಶಾದ್ಯಂತ ಪ್ರಸಾರ ಮಾಡುವ ಒಂದು ಪ್ರಯತ್ನ ಅಂತ ಹೇಳಬಹುದು. ಇಂಡೋ ಆರ್ಯನರು ಸಿಂಧೂ ಕಣಿವೆಯ ನಾಗರಿಕತೆಯ ನಂತರದ ಕಾಲಾವಧಿಯಲ್ಲಿ ಬಂದವರಾಗಿದ್ದು ಭಾರತದ ಮೂಲ ನಿವಾಸಿಗಳೊಡನೆ ಸುದೀರ್ಘ ಕಾಲದವರೆಗೂ ಸಂಘರ್ಷಕ್ಕಿಳಿದರು. ಇವರು ಮೂಲತಃ ದನಗಾಹಿಗಳಾಗಿದ್ದು ಕಾವ್ಯ, ತತ್ವಶಾಸ್ತ್ರ ಮತ್ತು ತತ್ವಾಚರಣೆಗಳಲ್ಲಿ ಒಲವುಳ್ಳವರಾಗಿದ್ದರು. ಇಂಡೋ ಆರ್ಯನರು ಸಿಂಧೂ ಕಣಿವೆಯ ನಾಗರಿಕತೆಯ ನಂತರದ ಕಾಲಾವಧಿಯಲ್ಲಿ ಬಂದವರಾಗಿದ್ದಾರೆ. ಈ ಇಂಡೋ ಆರ್ಯನರು
ಭಾರತದ ಮೂಲ ನಿವಾಸಿಗಳು ಅಂದ್ರೆ ದ್ರಾವಿಡರು. ಆ ಭಾರತದ ಮೂಲ ನಿವಾಸಿಗಳಲ್ಲಿ ಸುದೀರ್ಘ ಕಾಲದವರೆಗೂ ಕೂಡ ಸಂಘರ್ಷ ಕೇಳಿದ್ರು. ಯಾಕಂದರೆ ಅಲ್ಲಿ ನಾವು ಶ್ರೇಷ್ಠ ಅಂತ ಅವರು ಅಂದ್ಕೊಂಡಿದ್ರು. ತಮ್ಮ ಶ್ರೇಷ್ಠತೆಯನ್ನು ಇವರ ಮೇಲೆ ಬೀರುವ, ಶ್ರೇಷ್ಠತೆಯನ್ನು ಹೇರುವಂಥ ಪ್ರಯತ್ನ ಮಾಡಿದರು. ಸಹಜವಾಗಿ ಇಲ್ಲಿನ ಮೂಲ ನಿವಾಸಿಗಳು ಏನನ್ನ ಸ್ವೀಕರಿಸದೆ ಹೋದಾಗ ಆ ಆರ್ಯರ ಮತ್ತು ದ್ರಾವಿಡರ ಮಧ್ಯೆ ಏನಾಯಿತು, ಸುದೀರ್ಘ ಕಾಲದವರೆಗೂ ಕೂಡ ಒಂದು ಸಾಂಸ್ಕೃತಿಕ ಸಂಘರ್ಷ ಉಂಟಾಯಿತು. ಈ ಇಂಡೋ ಆರ್ಯರು ಮೂಲತಃ ದನಗಾಹಿಗಳಾಗಿದ್ದರು, ಅಂದ್ರೆ ಪಶುಸಂಗೋಪಕರಾಗಿದ್ದರು. ದನಕರುಗಳನ್ನ ಮೇಸುತ್ತಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೇನೋ ಅವರು ಅಲಿತಾ ಇದ್ರು. ಆ ಮೂಲತಃ ದನಗಾಹಿಗಳಾಗಿರ್ತಕ್ಕಂಥ ಇಂಡೋ ಆರ್ಯರು ಕಾವ್ಯಗಳ, ತತ್ವಶಾಸ್ತ್ರಗಳ ಹಾಗೂ ತತ್ವಾಚರಣೆಗಳಲ್ಲಿ ಹೆಚ್ಚಿನ ಒಲವುಳ್ಳವರಾಗಿದ್ದರು. ಜನಾಂಗೀಯವಾದಿಗಳಾದ ಇವರು ತಮ್ಮನ್ನು ತಾವು ಶ್ರೇಷ್ಠರೆಂದು ಪರಿಗಣಿಸಿಕೊಂಡಿದ್ದರು. ಮಾತ್ರವಲ್ಲದೆ ಇಲ್ಲಿಯ ಮೂಲ ನಿವಾಸಿಗಳನ್ನು ಅತ್ಯಂತ ಹೀನಾಯವಾಗಿ ಕಂಡು ಅವರನ್ನು ದಾಸ, ದಸ್ಸು ಮತ್ತು ನಿಷಾದ ಮೊದಲಾದ ಅವಹೇಳನಕಾರಿಯಾದ ಪದಗಳಿಂದ ಇಳಿಸ್ತಾ ಇದ್ರು. ಈ ಇಂಡೋ ಆರ್ಯರು ಜನಾಂಗೀಯವಾದಿಗಳಾಗಿದ್ದರು. ತಮ್ಮನ್ನು ತಾವು ಶ್ರೇಷ್ಠರು ಅಂದ್ಕೊಂಡಿದ್ರು. ತಮ್ಮನ್ನು ತಾವು ಶ್ರೇಷ್ಠರೆಂದು ಕೊಂಡರೂ ಪರವಾಗಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿಯ ಮೂಲ ನಿವಾಸಿಗಳು ಅಂದ್ರೆ ದ್ರಾವಿಡರನ್ನ ಅಂತಂತ ಹೀನಾಯವಾಗಿ ಕಂಡು, ಕೀಳು ಮಟ್ಟದಲ್ಲಿ ಕಂಡು ಅವರನ್ನ ದಾಸ, ದಸ್ಸ ಮತ್ತು ನಿಷಾದ ಅಂದ್ರೆ ನೀವೆಲ್ಲ ನಮ್ಮ ಸೇವಕರು, ಸೇವೆ ಮಾಡಲಿಕ್ಕಾಗಿಯೇ ನೀವು ಜನ್ಮ ತಳೆದಿದ್ರಿ, ಆಳಲಿಕ್ಕಾಗಿಯೇ, ಆಳ್ವಿಕೆ ಮಾಡಲಿಕ್ಕಾಗಿಯೇ ನಾವೇನು ಜನ್ಮವನ್ನು ತಾಳಿದ್ದೇವೆ ಎನ್ನುವಂಥ ಮನೋಭಾವನೆಯನ್ನ ಆ ಇಂಡೋ ಆರ್ಯರು ಅಳವಡಿಸಿಕೊಂಡಿದ್ರು. ಹೀಗಾಗಿ ನಾವು ಅವರನ್ನು ಜನಾಂಗೀಯವಾದಿಗಳು ಅಂತ ಕರಿತೀವಿ. ಇಂಥ ಜನಾಂಗೀಯವಾದಿಗಳಿರ್ತಕ್ಕಂಥ ಇಂಡೋ ಆರ್ಯನರು ಇಲ್ಲಿಯ ಮೂಲ ನಿವಾಸಿಗಳನ್ನು ಅತ್ಯಂತ ಅವಹೇಳನಕಾರಿಯಾಗಿ ಕಾಣುವುದು ಮಾತ್ರವಲ್ಲದೆ ಅವರನ್ನು ದಾಸ, ದಸ್ಸು ಮತ್ತು ನಿಷಾದ ಎಂದು ಅವಹೇಳನಕಾರಿಯಾದ ರೀತಿಯಲ್ಲಿ ನಿಂದಿಸ್ತಾ ಇದ್ರು, ಏಳಿಸ್ತಾ ಇದ್ರು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆರ್ಯರು ತಮ್ಮ ಜನಾಂಗದ ಪಾವಿತ್ರ್ಯತೆ ಮತ್ತು ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳಲು ತಮ್ಮ ಸಮೂಹದವರನ್ನೇ ವಿವಾಹವಾಗುವ ಒಳಬಾಂಧವ್ಯ ವಿವಾಹ ಪದ್ಧತಿಯು ಇವರಲ್ಲಿ ಆಚರಣೆಯಲ್ಲಿತ್ತು. ಮಡಿಮೈಲಿಗೆ ಪವಿತ್ರ, ಅಪವಿತ್ರ ನಂಬಿಕೆಗಳೂ ಕೂಡ ಆಚರಣೆಯಲ್ಲಿದ್ದವು. ಇಂತಹ ನಂಬಿಕೆಗಳೇ ಇತರರೊಂದಿಗಿನ ಭೌತಿಕ ಸಂಪರ್ಕ, ಸಹಭೋಜನ ಮೊದಲಾದ ಸಾಮಾಜಿಕ ಸಂಸರ್ಗಗಳನ್ನು ನಿಯಂತ್ರಿಸ್ತಾ ಇದ್ದರು. ಇಲ್ಲಿ ಇಂಡೋ ಆರ್ಯನರು ತಮ್ಮ ಜನಾಂಗದ ಪವಿತ್ರತೆಯನ್ನು ಮತ್ತು ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳಲಿಕ್ಕೆ, ಕಾಪಾಡಿಕೊಂಡು ಬರಲಿಕ್ಕೆ ತಮ್ಮ ಸಮೂಹದವರನ್ನೆಂದರೆ ತಮ್ಮ ಇಂಡೋ ಆರ್ಯನರ ಸಮೂಹದವರನ್ನೇ ವಿವಾಹವಾಗುವಂಥ ಒಳಬಾಂಧವ್ಯ ವಿವಾಹ ಪದ್ಧತಿಯನ್ನು ಕೂಡ ಇವರು ಆಚರಿಸ್ತಾ ಇದ್ರು. ಅಂದ್ರೆ ತಾವು ಶ್ರೇಷ್ಠರು, ನಮ್ಮಂತೆ ಶ್ರೇಷ್ಠರು ಇವರೆಲ್ಲ ತಮ್ಮತನವನ್ನು, ತಮ್ಮ ಪಾವಿತ್ರ್ಯತೆಯನ್ನು, ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕಾಗಿ ವೈವಾಹಿಕ ಸಂಬಂಧವನ್ನು ಬೆಳೆಸುವಾಗ ತಮ್ಮ ಒಂದು ಸಮೂಹದವರನ್ನೇ, ತಮ್ಮ ಒಂದು ಸಮುದಾಯದವರನ್ನೇ ವಿವಾಹವಾಗುವಂಥ ಒಳಬಾಂಧವ್ಯ ವಿವಾಹ ಪದ್ಧತಿಯನ್ನು ಈ ಇಂಡೋ ಆರ್ಯರು ಆಚರಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಇಂಡೋ ಆರ್ಯರು ಮಡಿ ಮೈಲಿಗೆ, ಪವಿತ್ರ ಅಪವಿತ್ರ ಎಂಬ ನಂಬಿಕೆಗಳೂ ಕೂಡ ಅವರಲ್ಲಿ ಆಚರಣೆಯಲ್ಲಿದ್ದರು. ಮಡಿ ಮೈಲಿಗೆ, ಮಡಿವಂತಿಕೆ, ಮೈಲಿಗೆ, ಶ್ರೇಷ್ಠ, ಕನಿಷ್ಠ, ಉಚ್ಚ, ನೀಚ ಎನ್ನುವಂಥ ಭಾವನೆಗಳು. ಅಷ್ಟೇ ಅಲ್ಲ, ಪವಿತ್ರ ಅಪವಿತ್ರ ನಿರ್ವಹಿಸುವಂಥ ಕಾರ್ಯಗಳ ಆಧಾರದ ಮೇಲೆ, ಆಚರಿಸುವಂಥ ಆಚರಣೆಗಳ ಆಧಾರದ ಮೇಲೆ, ಹೊಂದಿರತಕ್ಕಂಥ ನಂಬಿಕೆಗಳ ಆಧಾರದ ಮೇಲೆ ಅವರೇನು ಮಡಿ ಮೈಲಿಗೆ, ಪವಿತ್ರ ಅಪವಿತ್ರ ಎಂಬ ನಂಬಿಕೆಗಳನ್ನು ಕೂಡ ಕಡ್ಡಾಯವಾಗಿ ಅವರು ಆಚರಿಸ್ತಾ ಇದ್ದರು. ಇಂತಹ ನಂಬಿಕೆಗಳು ಶ್ರೇಷ್ಠತೆ ಒಂದು ಕಡೆ, ತಮ್ಮ ಪರಿಶುದ್ಧತೆಯನ್ನು, ಪಾವಿತ್ರತೆಯನ್ನು ಕಾಪಾಡಿಕೊಳ್ಳೋದೊಂದು ಕಡೆ, ಮತ್ತೊಂದು ಕಡೆ ಆ ಒಂದು ಮಡಿ ಮೈಲಿಗೆ, ಪವಿತ್ರ ಅಪವಿತ್ರ ಎಂಬಂಥ ನಂಬಿಕೆಗಳೇ ಅವರಲ್ಲಿ ಇರುವುದರಿಂದ ಇತರರೊಂದಿಗಿನ ಅಂದ್ರೆ ಇಲ್ಲಿಯ ಮೂಲ ನಿವಾಸಿಗಳೊಂದಿಗಿನ ಭೌತಿಕ ಸಂಪರ್ಕ ಮತ್ತು ಸಹಭೋಜನದ ಮೊದಲಾದ ಸಾಮಾಜಿಕ ಸಂಸರ್ಗಗಳನ್ನು ನಿಯಂತ್ರಿಸ್ತಾ ಇದ್ದವು. ಇಲ್ಲ, ನಾವು ಶ್ರೇಷ್ಠರು, ನೀವು ಕನಿಷ್ಠರು, ನಾವು ಶ್ರೇಷ್ಠರಾಗಿದ್ದರಿಂದ ನಿಮ್ಮೊಂದಿಗೆ ಭೌತಿಕ ಸಂಪರ್ಕವನ್ನು ಹೊಂದಿದರೆ, ನಿಮ್ಮೊಂದಿಗೆ ಸಹಭೋಜನ ಅಥವಾ ಪಂಕ್ತಿ ಭೋಜನವನ್ನು ನಾವು ಸೇವಿಸಿದರೆ, ನಿಮ್ಮೊಂದಿಗೆ ಒಟ್ಟೊಟ್ಟಾಗಿ ನಾವೇನು ಆಹಾರವನ್ನು ಸೇವಿಸಿದರೆ, ನೀವು ತಯಾರಿಸಿದ ಆಹಾರವನ್ನು ನಾವು ಸೇವಿಸಿದರೆ ನಮ್ಮ ಪಾವಿತ್ರ್ಯತೆ ಹಾಳಾಗ್ತದೆ,
ನಮ್ಮ ಮಡಿವಂತಿಕೆ ಹಾಳಾಗೋಗ್ತದೆ, ನಾವು ಮಲಿಗೊಳ್ಳವರಾಕ್ಕೇವೆ, ನಾವೇನೋ ಅಪವಿತ್ರಕ್ಕೆ ದಾರಿ ಮಾಡಿಕೊಟ್ಟಂತ ಆಗುತ್ತದೆ ಎಂಬ ನಂಬಿಕೆಯನ್ನು ಅವರು ಗಾಢವಾಗಿ ನಂಬಿದ್ದರಿಂದ ಇಲ್ಲಿಯ ಮೂಲ ನಿವಾಸಿಗಳೊಂದಿಗೆ ಭೌತಿಕ ಸಂಪರ್ಕ ಮತ್ತು ಸಹಭೋಜನ ಇಲ್ಲವೇ ಪಂಕ್ತಿ ಭೋಜನ ಮೊದಲಾದ ಸಾಮಾಜಿಕ ಸಂಸರ್ಗಗಳ ಮೇಲೆ ಏನೋ ಅವರು ನಿರ್ಬಂಧವನ್ನು ಹಾಕಿದ್ರು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಇಂಡೋ ಆರ್ಯನರು ಮತ್ತು ಮೂಲ ನಿವಾಸಿಗಳ ನಡುವಿನ ಅಂತರಕ್ರಿಯೆಯು ವ್ಯಾಪ್ತಿಯ ವಿಶಾಲವಾದಂತೆ ಭಾರತೀಯ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪುಗೊಳ್ಳತೊಡಗಿತು. ಇವರಲ್ಲಿ ಅಂದ್ರೆ ಇಂಡೋ ಆರ್ಯನರಲ್ಲಿ 3 ಉಪಸಮೂಹಗಳಿದ್ದವು. ಅವುಗಳೆಂದರೆ ರಾಜನ್ಯ ಯೋಧರು ಮತ್ತು ಕುಲೀನರು, 2 ಬ್ರಾಹ್ಮಣ ಅಂದ್ರೆ ಪುರೋಹಿತರು, ಹಾಗೂ 3 ವೈಶ್ಯ ಅಂದ್ರೆ ಕೃಷಿಕರು. ಈ 3 ಸಮೂಹಗಳು ದ್ವಿಜ ಸಮೂಹಗಳಾಗಿದ್ದಾರೆ. ಇಲ್ಲಿ ದ್ವಿಜ ಎಂದರೆ 2 ಬಾರಿ ಹುಟ್ಟಿದವರೆಂದರ್ಥ. ಅಂದರೆ ನೈಸರ್ಗಿಕ ಜನನದ ಮೂಲಕ ಒಮ್ಮೆ ಹಾಗೂ ಉಪನಯನ ಸಂಸ್ಕಾರದ ಮೂಲಕ ಮತ್ತೊಮ್ಮೆ ಜನಿಸುತ್ತಾರೆ ಎಂಬ ಅರ್ಥದಲ್ಲಿ ದ್ವಿಜರೆಂದು ಕರೆಯಲಾಗ್ತಾ ಇತ್ತು. ನೋಡಿ ವಿದ್ಯಾರ್ಥಿಗಳೇ, ಇಂಡೋ ಆರ್ಯನರ ಮತ್ತು ಮೂಲ ನಿವಾಸಿಗಳ ನಡುವಿನ ಅಂತರಕ್ರಿಯೆ ವ್ಯಾಪ್ತಿಯು ವಿಶಾಲವಾದಂತೆ ಅಂದರೆ ಅನಿವಾರ್ಯವಾಗಿ ಇಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಪರಸ್ಪರ ನಡುವೆ ಏನಾಯಿತು, ಒಂದು ಸಾಮಾಜಿಕ ಅಂತರಕ್ರಿಯೆ ವ್ಯಾಪ್ತಿ ವಿಶಾಲವಾಗ್ತಾ ಬಂತು. ಅವರು ಶ್ರೇಷ್ಠದರೂ ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳನ್ನ ಏನೋ ಬಳಸಿಕೊಳ್ಳೋದು, ಅವರೊಂದಿಗೆ ಒಡನಾಟ ಹೊಂದೋದು ಅನಿವಾರ್ಯವಾಯಿತು. ಯಾವಾಗ ಆ ಇಂಡೋ ಆರ್ಯನಲ್ಲಿ ಮೂಲ ನಿವಾಸಿಗಳೊಂದಿಗೆ ಸಾಮಾಜಿಕ ಸಂಪರ್ಕದ ಒಡನಾಟವನ್ನು ಅವರು ಹೊಂದಲಿಕ್ಕೆ ಮುಂದಡಿ ಇಟ್ಟರೋ ಆವಾಗ ನಮ್ಮ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪಿತವಾಗಲಿಕ್ಕೆ ಆರಂಭವಾಯಿತು. ಈ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪ ತೊಡಗಲಿಕ್ಕೆ ಆರಂಭವಾಯಿತು. ಅದರ ಆರಂಭವಾಗುವ ಪೂರ್ವದೊಳಗ ಆ ಇಂಡೋ ಆರ್ಯನಲ್ಲಿನೂ 3 ವರ್ಗಗಳು ಅಥವಾ ಉಪ ಸಮೂಹಗಳಿದ್ದವು. ಅವುಗಳಂದ್ರ ರಾಜನ್ಯ ಅಂದ್ರ ಯೋಧರು ಮತ್ತು ಕುಲೀನರು. ಅಂದ್ರ ಅವರು ಸೈನಿಕರಾಗಿದ್ದರು, ಜೊತೆಗೆ ಶ್ರೀಮಂತರಾಗಿದ್ದರು. ಅವರು ಮೊದಲೇ ಸ್ಥಾನವನ್ನ ಹೊಂದಿದ್ರು. ಅವ್ರು ಯಾರು ಅಂದ್ರ ರಾಜನ್ಯ. ಈ ಇಂಡೋ ಆರ್ಯನಲ್ಲಿ ಬ್ರಾಹ್ಮಣರಿಗೆ ಅಂದ್ರೆ ಪುರೋಹಿತ ಕಾರ್ಯವನ್ನ, ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನ, ಅಗೋಚರ ಶಕ್ತಿಗಳನ್ನ ಸಂತೃಪ್ತಿಗೊಳಿಸುವ ಸಲುವಾಗಿ ಯಜ್ಞಗಾದಿಗಳನ್ನ ನಡೆಸುವಂತ ಏನು ಜನರನ್ನು ನಾವು ಪುರೋಹಿತರು ಅಂತ ಕರಿತೀವಿ. ಆ ಪುರೋಹಿತರು ಯಾರಾಗಿದ್ರು ಬ್ರಾಹ್ಮಣರಾಗಿದ್ರು. ಆ ಬ್ರಾಹ್ಮಣರಿಗೆ ಈ ಇಂಡೋ ಆರ್ಯನಲ್ಲಿನೂ 2ನೇ ಸ್ಥಾನ ಇತ್ತು. ಇನ್ನು 3ನೇದ್ದು ವೈಶ್ಯರು ಅಂದ್ರೆ ಕೃಷಿಕರು. ಈ ಒಂದು ಭೂಮಿ ಸೀಮೆಯನ್ನು ಹದಗೊಳಿಸಿ ಕೃಷಿ ಮಾಡುವ ಜೊತೆಗೆ ಆ ಕೃಷಿಗೆ ಪೂರಕವಾಗಿರ್ತಕ್ಕಂಥ ದನಕರಗಳನ್ನು ಸಾಕಾಣಿಕೆ ಮಾಡುವಂಥ ವೃತ್ತಿ ಅಥವಾ ಕೆಲಸವನ್ನು ಈ ವೈಶ್ಯ ಸಮೂಹ ಅಥವಾ ಸಮುದಾಯದವರು ನಿರ್ವಹಿಸ್ತಾ ಇದ್ರು. ಈ 3 ಸಮೂಹಗಳು ಅಂದ್ರೆ ರಾಜನ್ಯ, ಬ್ರಾಹ್ಮಣ ಹಾಗೂ ವೈಶ್ಯ ಸಮೂಹಗಳನ್ನು ದ್ವಿಜ ಸಮೂಹಗಳು ಅಂತ ಗುರುತಿಸಲಾಗಿತ್ತು. ಏನು ದ್ವಿಜ? ದ್ವಿಜ ಎಂದರೆ 2 ಬಾರಿ ಹುಟ್ಟಿದವರು ಎಂದರ್ಥ. ಏನ್ರಿ ಸರ, ಒಂದೇ ಸಾರಿ ಹುಟ್ಟೋದು, 2 ಸಾರಿ ಹೇಗೆ ಹುಡುತ್ತಾರೆ ಎನ್ನುವಂಥ ಗೊಂದಲ, ಒಂದು ಸಂಶಯ ಸಹಜವಾಗಿ ನಿಮ್ಮಲ್ಲಿ ಮೂಡುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ದ್ವಿಜ ಎಂದರೆ 2 ಬಾರಿ ಹುಟ್ಟಿದೊಂದರ್ಥ. ಏನದು ಅಂದ್ರೆ ನೈಸರ್ಗಿಕ ಜನನದ ಮೂಲಕ ಒಮ್ಮೆ ಹಾಗೂ ಉಪನಯನ ಸಂಸ್ಕಾರದ ಮೂಲಕ ಮತ್ತೊಮ್ಮೆ ಜನಿಸುತ್ತಾರೆ ಎಂಬ ಅರ್ಥದಲ್ಲಿ ದ್ವಿಜರೆಂದು ಕರೆಯಲಾಗ್ತಾ ಇತ್ತು. ನೈಸರ್ಗಿಕ ಜನನವೆಂದರೆ ಸಹಜವಾಗಿ ನೀವೆಲ್ಲರೂ ಕೂಡ ತಾಯಿ ಗರ್ಭದಲ್ಲಿ ಮೊದಲಿಗೆ ಜನಿಸ್ತೀವಲ್ಲ, ಅದು ನೈಸರ್ಗಿಕವಾಗಿರ್ತಕ್ಕಂಥ ಜನನ. ಆ ನೈಸರ್ಗಿಕವಾಗಿರ್ತಕ್ಕಂಥ ಜನನದ ನಂತರ ಕಾಲಾವಧಿಯಲ್ಲಿ ಸಂಸ್ಕಾರಗಳ ಆಚರಣೆಗೆ, ಆ ಸಂಸ್ಕಾರ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಒಂದು ಕ್ರಿಯಾ ವಿಧಿ ವಿಧಾನಗಳು ಅಂತ ಇಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಅಂತ ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಸ್ವರೂಪ ಹೊಂದಿರತಕ್ಕಂಥ ಧಾರ್ಮಿಕ ಕ್ರಿಯಾ ವಿಧಿಗಳು ಅಥವಾ ಆರಂಭದ ಒಂದು ಸಂಸ್ಕಾರ ಅಂದ್ರೆ ಗರ್ಭದಾನ. ಸಾಮಾನ್ಯವಾಗಿ ನಿಮಗೂ ಕೂಡ ಗೊತ್ತಿರ್ತದೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಹೋದರಿಯಾಗಿರಬಹುದು ಅಥವಾ ಅಣ್ಣನ ಹೆಣ್ಣಂದಿರಾಗಿರಬಹುದು, ಮೊದಲೇ ಸಾರಿ ಗರ್ಭವತಿಯಾದಾಗ ಸಾರ್ವಜನಿಕವಾಗಿ ಉಪನಯನ, ಸಾರ್ವಜನಿಕವಾಗಿ ಸೀಮಂತ ಕಾರ್ಯವನ್ನ ಮಾಡುವ ಪೂರ್ವದೊಳಗ ಆ ಹೆಣ್ಣಿನ ಕಡೆಯವರು ಅಂದ್ರೆ ತವರು ಮನೆಯವರು 4 ತಿಂಗಳ ಅಂದ್ರೆ ಗರ್ಭ ಧರಿಸಿದ 4 ತಿಂಗಳ ಅವಧಿಯಲ್ಲಿ ಸಹಜವಾಗಿ ಅವರು ಬರ್ತಾರೆ. ಬಂದು ಆ ಹೆಣ್ಣು ಮಗಳನ್ನೇನೋ ಎರಿತಾರೆ ಅಂದ್ರೆ ಅವಳಿಗೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಕೈಗೇನೋ ಹಸಿರು ಬಳೆಯನ್ನು ತೊಡಿಸ್ತಾರೆ. ಕೈಗೆ ಹಸಿರು ಬಳೆಯನ್ನು ತೊಡಿಸಿ ತಮ್ಮ ಮನೆಯಿಂದ ಮಾಡಿಕೊಂಡು ಬಂದಿರತಕ್ಕಂಥ ಸಿಹಿ ಭಕ್ಷ್ಯಗಳನ್ನು ಅವಳಿಗೆ ಉಣಬಡಿಸಿ
ಅವರು ತವನ್ನು ಹೋಗ್ತಾರೆ. ಇದನ್ನು ನಾವು ಗರ್ಭದಾನ ಅಂತ ಕರಿತೀವಿ. ಆದ್ರೆ ಇಲ್ಲಿ ಅದನ್ನು ಸಹಜವಾಗಿ ಗ್ರಾಮೀಣ ಭಾಷೆಯಲ್ಲಿ ಏನು ಕಳ್ಳಕೂಸ ಅಂತ ಕರೀತಾರೆ. ಇಂಥ ಒಂದು ಸಂಸ್ಕಾರ ಒಂದು ಮಗುವಿಗೆ ಆರಂಭವಾಗುವುದೇ ಈ ಗರ್ಭದಾನದ ಮೂಲಕ. ಕೊನೆಯ ಸಂಸ್ಕಾರವೆಂದರೆ ಅಂತ್ಯೇಷ್ಟಿ ಅಂತ ಹೇಳ್ತೀವಿ. ಸಹಜವಾಗಿ ಯಾರಾದರೂ ಕೂಡ ಸಾವನ್ನಪ್ಪಿದ ನಂತರ ಶವ ಸಂಸ್ಕಾರ ಮಾಡಿದ ನಂತರವೂ ಕೂಡ ಮರಣೋತ್ತರವಾಗಿರ್ತಕ್ಕಂಥ ಎಷ್ಟೋ ಧಾರ್ಮಿಕ ಉತ್ತರಾದಿ ಕ್ರಿಯೆಗಳನ್ನು ನಾವೇನು ನೆರವೇರಿಸ್ತೀವಿ. ಕೆಲವರೆಲ್ಲ ಏನು ದಸ ಸಮಾರಾಧನೆ ಅಂತಾರ, ಶ್ರವಣರಾಧನೆ ಅಂತಾರ, ಇಲ್ಲ ದಿವಸದಾಗ ಹಾಕ್ಕೊಳ್ತೀವಿ, ಬಳದ ಹಾಕ್ಕೊಳ್ತೀವಿ ಅಂತಾರ, ಇಲ್ಲ ಪಿಂಡ ಬಡಾಕೊಂತೀವಿ ಅಂತಾರೆ. ಇವೆಲ್ಲವೂ ಕೂಡ ಕೊನೆಯ ಒಂದು ಅಂತ್ಯೇಷ್ಟಿಯ ಸಂಸ್ಕಾರವಾಗಿದೆ. ಅಂದರೆ ಇಲ್ಲಿ ಆ ಒಂದು ನೈಸರ್ಗಿಕ ಜನನ ಮೂಲಕ ಮತ್ತೊಮ್ಮೆ ಉಪನಯನ ಎನ್ನುವಂಥ ಸಂಸ್ಕಾರದ ಮೂಲಕ ಮತ್ತೊಮ್ಮೆ ಜನಿಸುತ್ತಾರೆ ಎಂಬ ಅರ್ಥದಲ್ಲಿ ದ್ವಿಜರೆಂದು ಕರೆಯಲಾಗ್ತಾ ಇತ್ತು. ತದನಂತರ ಕಾಲಾನಂತರದಲ್ಲಿ ಸ್ಥಳೀಯ ನಿವಾಸಿಗಳು ಸೇರಿಕೊಂಡು 4ನೆಯ ಶೂದ್ರ ವರ್ಣ ಉಗಮವಾಯಿತು. ಈ ವರ್ಣವು ಇಂಡೋ ಆರ್ಯನರ ಮತ್ತು ಆರ್ಯೇತರ ಮೂಲ ನಿವಾಸಿಗಳ ಸಮಾಗಮದಿಂದ ಉತ್ಪನ್ನಗೊಂಡ ಸಂತತಿಯಿಂದ ಕೂಡಿದ ವರ್ಣವೆಂದು ನಂಬಲಾಗಿದೆ. ನೋಡಿಲ್ಲಿ ಈ ಯಾವಾಗ ನಮ್ಮ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪುಗೊಳ್ಳಲಿಕ್ಕೆ ಆರಂಭವಾಯಿತು, ಆಗ ಆ ಇಂಡೋ ಆರ್ಯನರು ಮತ್ತು ಸ್ಥಳೀಯ ಮೂಲ ನಿವಾಸಿಗಳೊಂದಿಗೆ ಒಂದಿಷ್ಟು ವೈವಾಹಿಕ ಸಂಬಂಧಗಳು ಕೂಡ ಜರುಗಿದು. ಆ ವೈವಾಹಿಕ ಸಂಬಂಧಗಳಿಂದಾಗಿ ಉತ್ಪನ್ನಗೊಂಡಂಥ ಅದರಿಂದ ವೈವಾಹಿಕ ಸಂಬಂಧ ಜನಿಸ್ತಕ್ಕಂಥ ಜನಸಮೂಹವೇ ಏನಾಯಿತು ಮುಂದೆ ಕಾಲಾಂತರದಲ್ಲಿ ಶೂದ್ರ ವರ್ಣ. ಅಂದರೆ ಇವು 4ನೇ ಸ್ಥಾನ. ಮೊದಲನೇದ್ದು ರಾಜನ್ಯ, 2 ಬ್ರಾಹ್ಮಣ, 3 ವೈಶ್ಯ, ಹಾಗೂ ಅಂಥ ದ್ವಿಜರ ಮತ್ತು ಸ್ಥಳೀಯ ಮೂಲ ನಿವಾಸಿಗಳೊಂದಿಗೆ ಏನೊಂದು ವೈವಾಹಿಕ ಸಂಬಂಧಗಳು ಜರುಗಿದವಲ್ಲ, ಆ ವೈವಾಹಿಕ ಸಂಬಂಧಗಳ ಫಲದಿಂದಾಗಿ ರೂಪಿತವಾಗಿರುವ ಒಂದು ಸಮೂಹವೇ ಶೂದ್ರ ಸಮೂಹ ಅಥವಾ ಶೂದ್ರ ವರ್ಣ ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಈ 4 ವರ್ಣಗಳಿಗೂ ರಾಜನ್ಯ, ಬ್ರಾಹ್ಮಣ, ವೈಶ್ಯ ಹಾಗೂ ಶೂದ್ರ ಈ 4 ವರ್ಣಗಳಿಗೂ ಸೇರದ ಹಾಗೂ ಸ್ಪರ್ಶಯೋಗ್ಯವಲ್ಲದ ಅವರ್ಣೀಯ ಇಲ್ಲವೇ ಪಂಚಮ ಎಂಬ 5ನೇ ಸಮೂಹ ಹೊಂದಿತ್ತು. ಇವರನ್ನ ಅತ್ಯಂತ ಕೀಳಾಗಿ ಕಾಣಲಾಗುತ್ತಿತ್ತಲ್ಲದೆ ದ್ವಿಜರ ಮತ್ತು ಶೂದ್ರರೊಂದಿಗೆ ಸಾಮಾಜಿಕ ಸಂಪರ್ಕವನ್ನು ನಿಷೇಧಿಸಲಾಗಿತ್ತು. ಕಾಲಕ್ರಮೇಣ ವರ್ಣ ವ್ಯವಸ್ಥೆಯಲ್ಲಿದ್ದ ಉದಾರತೆ ಕ್ಷೀಣಿಸಿ ಕಾಠಿಣ್ಯ ಮತ್ತು ಬಿಗಿವು ಕಾಣಿಸಿಕೊಳ್ಳುತ್ತಿದ್ದಂತೆ ವರ್ಣ ವ್ಯವಸ್ಥೆಯು ಜಾತಿ ವ್ಯವಸ್ಥೆಯ ಸ್ವರೂಪವನ್ನು ಪಡೆದುಕೊಂಡಿತು. ಇಲ್ಲಿ ನಾವು ರಾಜನ್ಯ, ಬ್ರಾಹ್ಮಣ, ವೈಶ್ಯ ಹಾಗೂ ಶೂದ್ರ ಅನ್ನುವಂಥ 4 ವರ್ಣಗಳಂತೀವಿ. ಈ 4 ವರ್ಣಗಳಿಗೂ ಕೂಡ ಸೇರದ, ಸ್ಪರ್ಶ ಮಾಡಲಿಕ್ಕೆ ಯೋಗ್ಯವಲ್ಲದ ಅವರ್ಣೀಯ ಇಲ್ಲವೇ ಪಂಚಮ ಎಂಬ 5ನೇ ಸಮೂಹವೊಂದೂ ಕೂಡ ಆ ಕಾಲಘಟ್ಟದಲ್ಲಿ ರೂಪಿತವಾಗಿತ್ತು. ಅವರು ಏನಿದಾರಲ್ಲ ಪಂಚಮರು ಅಂತೇನು ಕರಿತೀವಲ್ಲ, ಅವರನ್ನ ಈ 4 ವರ್ಣದವರು ಅಂದ್ರೆ ದ್ವಿಜರಾಗಿರಬಹುದು, ಇಲ್ಲ ಶೂದ್ರಾಗಿರಬಹುದು, ಇವರು ಯಾರೂ ಕೂಡ ಇವರ ತಮ್ಮ ಸಂಪರ್ಕಕ್ಕೆ ಏನು ಅವ್ರನ್ನ ಕರೆದುಕೊಳ್ತಾ ಇರಲಿಲ್ಲ. ಅವರು ಸ್ಪರ್ಶ ಮಾಡಲಿಕ್ಕೂ ಕೂಡ ಯೋಗ್ಯ ಇರಲ್ಲ. ಯಾಕಂದರೆ ಅವರು ನಿರ್ವಹಿಸುವಂಥ ಕೆಲಸಗಳು, ಅವರು ಮಾಡುವಂಥ ವೃತ್ತಿಗಳು ಕೀಳು ಮಟ್ಟದ ವಾದಗಳಾಗಿವೆ. ಗಲಿಜೆಂದು ಪರಿಣಿತವಾಗಿರ್ತಕ್ಕಂಥ ವೃತ್ತಿಗಳವರು ನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಕಾಲಘಟ್ಟದಲ್ಲಿ ಅನುಲೋಮ ಮತ್ತು ಪ್ರತಿಲೋಮ ಎಂಬ ವಿವಾಹ ಪದ್ಧತಿಯು ಕೂಡ ಆಚರಣೆಯಲ್ಲಿತ್ತು. ಕೆಳಜಾತಿಯ ಪುರುಷನು ಮೇಲ್ಜಾತಿಯ ಸ್ತ್ರೀಯನ್ನ ವಿವಾಹ ಆಗೋದ್ರ ಮೂಲಕ ಆ ದಂಪತಿಗಳಿಗೆ ಜನಿಸುವಂಥ ಸಂತತಿಯನ್ನು ನಾವಿಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪಂಚಮರು ಅಂತ ಗುರುತಿಸುವಂಥ ಪರಿಪಾಠವು ಕೂಡ ನಡೆದಿತ್ತು ಎಂಬುದನ್ನು ಯಾವುದೇ ಕಾರಣ ಕೂಡ ನಾವು ಮರೆಯುವ ಹಾಗಿಲ್ಲ. ಒಟ್ಟಾರೆಯಾಗಿ ಈ ಅವರ್ಣೀಯ ಅಂದ್ರೆ ವರ್ಣನೆ ಇಲ್ಲ, ಅವರಿಗೆ ಯಾವುದೇ ಸ್ಥಾನನೇ ಇಲ್ಲ, ಸ್ಥಾನದ ಇಲ್ಲದೇ ಇರತಕ್ಕಂಥವ್ರು ಅನ್ನುವಂಥ ನಿಟ್ಟಿನೊಳಗೆ ಅವರನ್ನ ಅವರ್ಣೀಯ ಇಲ್ಲವೇ ಪಂಚಮರೆಂದು ಕರೆಲಾಗ್ತಾ ಇತ್ತಲ್ಲ, ಅಂಥವರನ್ನು ಈ 4 ಸಮೂಹದವರು ಸಾಮಾಜಿಕ ಸಂಪರ್ಕಕ್ಕೆ ಅವರು ಬರ್ತಾ ಇರಲಿಲ್ಲ. ಸಾಮಾಜಿಕ ಸಂಪರ್ಕವನ್ನು ಕೂಡ ಸಂಪೂರ್ಣವಾಗಿ ಅವರು ನಿಷೇಧ ಮಾಡಿದ್ರವ್ರನ್ನ ಪುರದ ಅಥವಾ ಊರಿನ ಹೊರಗಡೆ ವಾಸಿಸುವಂತೆ ಮಾಡಲಾಗಿತ್ತು. ಹಲವಾರು ಸಾಮಾಜಿಕ ಧಾರ್ಮಿಕ ನಿರ್ಬಂಧಗಳನ್ನು, ಅನರ್ಹತೆಗಳನ್ನು, ದೌರ್ಬಲ್ಯಗಳನ್ನು ಅವರ ಮೇಲೇನು ಹೇರಲಾಗಿತ್ತು ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ವರ್ಣ ವ್ಯವಸ್ಥೆ ಒಂದು ಮುಕ್ತ ವ್ಯವಸ್ಥೆಯಾಗಿತ್ತು. ಅಲ್ಲಿ ಯಾರು ಬೇಕಾದರೂ ಕೂಡ ರಾಜರಾಗಲಿಕ್ಕೆ, ಅಂದರೆ ರಾಜನ್ಯ ಸಮೂಹಕ್ಕೆ ಸೇರಲಿಕ್ಕೆ ಯಾರು ಬೇಕಾದ್ರೂ ಕೂಡ
ಬ್ರಾಹ್ಮಣ್ಯ ಸ್ವೀಕರಿಸಲಿಕ್ಕೆ, ಯಾರು ಬೇಕಾದರೂ ಕೂಡ ವೈಶ್ಯ ವೃತ್ತಿಯನ್ನು ನಡೆಸಲಿಕ್ಕೆ ಮುಕ್ತವಾದ ಅವಕಾಶ ಇತ್ತು. ಅದು ವರ್ಣ ವ್ಯವಸ್ಥೆಯಲ್ಲಿ. ಹೀಗಾಗಿ ವರ್ಣ ವ್ಯವಸ್ಥೆ ಒಂದು ಮುಕ್ತವಾದ ವ್ಯವಸ್ಥೆ ಅಂತ ನಾವು ಕರಿತಾ ಇದ್ದೀವಿ. ಈ ವರ್ಣ ವ್ಯವಸ್ಥೆ ಇರತಕ್ಕಂಥ ಉದಾರತೆ ಕ್ಷೀಣಿಸಿ ಕಠಿಣ ಮತ್ತು ಬಿಗುವಿನ ವಾತಾವರಣ ಕಾಣಿಸಿಕೊಳ್ಳುತ್ತಿದ್ದಂತೆ ನಾವು ಶ್ರೇಷ್ಠರು, ನೀವು ಶ್ರೇಷ್ಠರಲ್ಲ, ನಮ್ಮ ವೃತ್ತಿ ಶ್ರೇಷ್ಠ, ನಿಮ್ಮ ವೃತ್ತಿ ಶ್ರೇಷ್ಠವಲ್ಲ, ನಮ್ಮ ಆಚರಣೆ ಶ್ರೇಷ್ಠ, ನಿಮ್ಮ ಆಚರಣೆ ಶ್ರೇಷ್ಠವಲ್ಲ, ನಮ್ಮ ನಂಬಿಕೆಗಳು ಶ್ರೇಷ್ಠ, ನಿಮ್ಮ ನಂಬಿಕೆಗಳು ಶ್ರೇಷ್ಠವಲ್ಲ ಎನ್ನುವಂಥ ನಂಬಿಕೆಗಳು ಯಾವಾಗ ಆ ಜನತೆಯಲ್ಲಿ ಮೂಡಿದೋ ಆಗ ವರ್ಣ ವ್ಯವಸ್ಥೆಯಲ್ಲಿರತಕ್ಕಂಥ ಒಂದು ಉದಾರ ನೀತಿ ಏನು ಕ್ಷೀಣಿಸಿಬಿಡಿತು. ಯಾವಾಗ ಅದು ಕ್ಷೀಣಿಸಿತು, ಬಿಗಿನ ವಾತಾವರಣ, ಕಠಿಣದ ವಾತಾವರಣ ನಿರ್ಮಾಣವಾಯಿತು. ಆ ಕಠಿಣ ಮತ್ತು ಬಿಗಿನ ವಾತಾವರಣ ನಿರ್ಮಾಣಗೊಳ್ಳುತ್ತಿದ್ದಂತೆ ವರ್ಣ ವ್ಯವಸ್ಥೆಯ ಕಾಲಗರ್ಭದಲ್ಲಿಯೇ ಈ ಒಂದು ಜಾತಿ ವ್ಯವಸ್ಥೆ ಅಥವಾ ಜಾತಿ ಪದ್ಧತಿ ಏನೋ ರೂಪಿತವಾಯಿತು ಎಂದರೂ ಕೂಡ ಅತಿಶಯೋಕ್ತಿಯಾಗಲಾರದು. ತಮ್ಮ ಉಗಮದ ಮೂಲ ಮತ್ತು ನಿರ್ವಹಿಸುತ್ತಿದ್ದ ವೃತ್ತಿಗಳಿಗೆ ಅನುಗುಣವಾಗಿ ವಿವಿಧ ಜಾತಿಗಳನ್ನು ಲಂಬಾಂತರ ಶ್ರೇಣಿಯ ವಿವಿಧ ಸ್ತರಗಳಲ್ಲಿ ಇರಿಸಲಾಗಿತ್ತು. ಕಾಲ ಸಂದಂತೆ ಹಳೆಯ ಜಾತಿಗಳೊಂದಿಗೆ ಹಲವಾರು ಹೊಸ ಜಾತಿಗಳೂ ಕೂಡ ಸೇರ್ಪಗೊಂಡವು. ನೋಡಿಲ್ಲಿ ನಮ್ಮ ಭಾರತೀಯ ಸಮಾಜದ ಆರಂಭಿಕ ದಿನಗಳಲ್ಲಿ ತಮ್ಮ ಉಗಮದ ಮೂಲ, ಅದು ಇಂಡೋ ಆರ್ಯನರಾಗಿರ್ಬೋದು ಅಥವಾ ದ್ರಾವಿಡರಾಗಿರ್ಬೋದು, ತಮ್ಮ ಉಗಮದ ಮೂಲ ಮತ್ತು ತಾವು ನಿರ್ವಹಿಸುತ್ತಿದ್ದಂಥ ವೃತ್ತಿ ಅಥವಾ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ವಿವಿಧ ಜಾತಿಗಳನ್ನು ಅಂದ್ರೆ ರಾಜಣ್ಯ, ಬ್ರಾಹ್ಮಣ, ವೈಶ್ಯ, ಶೂದ್ರ ಮತ್ತಿತರ ಏನು ಅವರ್ಣೀಯವೆಂದು ಏನು ಪರಿಗಣಿಸ್ತೀವಲ್ಲ ಆ ಎಲ್ಲ ಜಾತಿಗಳನ್ನು ಲಂಬಾಂತರ ಶ್ರೇಣಿಯನ್ನು ಅಂದ್ರೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಎನ್ನುವಂಥ ಲಂಬಾಂತರ ಶ್ರೇಣಿಯ ವಿವಿಧ ಸ್ತರಗಳಲ್ಲಿ ಇರಿಸಲಾಗಿತ್ತು. ಯಾವಾಗ ವರ್ಣ ವ್ಯವಸ್ಥೆ ಕಣ್ಮರೆಯಾಗಿ ಜಾತಿ ವ್ಯವಸ್ಥೆ ಆರಂಭವಾಯಿತು ಆಗ ಬ್ರಾಹ್ಮಣರು ಮೊದಲೇ ಸ್ಥಾನವನ್ನು, ಕ್ಷತ್ರಿಯರಿಂದ ರಾಜ್ಯನರು ಎರಡನೇ ಸ್ಥಾನವನ್ನು, ವೈಶ್ಯರು ಮೂರನೇ ಸ್ಥಾನವನ್ನು, ಶೂದ್ರರು ನಾಲ್ಕನೇ ಸ್ಥಾನವನ್ನು, ಇನ್ನು ಅತಿ ಶೂದ್ರರು ಅಂದ್ರೆ ಅವರ್ಣೀಯರು ಅಂತ ಹೇಳ್ತೀವಲ್ಲ ಅವರು ಐದನೇ ಸ್ಥಾನ ಬೆಳೆದು ನಡೆಯುತ್ತೆ. ಅದರ ಅಂಥ ವಿವಿಧ ಸ್ತರಗಳಲ್ಲಿ ಆ ಜಾತಿಗಳನ್ನ ಇರಿಸಲಾಗಿತ್ತು. ಕಾಲ ಸಂದಂತೆ ಆ ಜಾತಿಗಳಲ್ಲಿ ಅನೇಕ ಉಪಜಾತಿಗಳು ರೂಪಿತವಾದವು. ಆ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ಜಾತಿ ಉಪಜಾತಿಗಳು ಏನೋ ರೂಪಿತವಾಗಿದ್ದರಿಂದಾಗಿ, ಜನ್ಮವನ್ನು ತಾಳಿದ್ದರಿಂದಾಗಿ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಹೊಸ ಹೊಸ ಜಾತಿಗಳು ಕೂಡ ಸೇರ್ಪಡೆಗೊಂಡವು. ಪ್ರಚಲಿತ ದಿನಮಾನಗಳಲ್ಲಿ 4,000ಕ್ಕಿಂತಲೂ ಹೆಚ್ಚು ಜಾತಿ ಉಪಜಾತಿಗಳು ನಮ್ಮ ಭಾರತೀಯ ಸಮಾಜದಲ್ಲಿ ಇರುವುದನ್ನು ನಾವು ಗುರುತಿಸಬಹುದಾಗಿದೆ. ಉಪಖಂಡದ ಸಂಪ್ರದಾಯ ಪರಂಪರೆಗಳ ಕೋಡು ತೆಗೆದುಕೊಳ್ಳುವಿಕೆಯಿಂದಾಗಿ ಆರ್ಯೀಕರಣದ ಪ್ರಕ್ರಿಯೆಯು ಪ್ರಾರಂಭವಾಯಿತು. ಆರ್ಯೀಕರಣದ ಪ್ರಕ್ರಿಯೆಯು ಎಂದರೆ ಇಂಡೋ ಆರ್ಯನರ ಜೀವನ ಕ್ರಮ ಹಾಗೂ ಪರಂಪರೆಗಳನ್ನು ದೇಶಾದ್ಯಂತ ಪ್ರಸಾರ ಮಾಡುವ ಒಂದು ಪ್ರಯತ್ನವಾಗಿದೆ. ನೋಡಿ, ಉಪಖಂಡದ ಸಂಪ್ರದಾಯ ಪರಂಪರೆಗಳ ಕೊಡು ಮತ್ತು ತೆಗೆದುಕೊಳ್ಳುವುದಕ್ಕಿಂದಾಗಿ ಆರ್ಯೀಕರಣದ ಪ್ರಕ್ರಿಯೆಯು ಆರಂಭವಾಯ್ತಂದ್ರೆ ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ, ನಾವು ಇಂಡೋ ಆರ್ಯನ್ ಅಂತೀವಿ, ಅಲ್ಲವರು ಉತ್ತರ ಭಾರತದವರು ಅಂತ ಹೇಳ್ತೀವಿ, ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತ ಅಂತೀವಿ. ಇಂಥ ಒಂದು ಉಪಖಂಡದ ಸಂಪ್ರದಾಯ ಪರಂಪರೆಗಳನ್ನು ಪರಸ್ಪರನೂ ವಿನಿಮಯ ಮಾಡಿಕೊಳ್ಳುವ ಇಂಡೋ ಆರ್ಯರು ಅದೆಷ್ಟೋ ದ್ರಾವಿಡರ ಆಚಾರ ವಿಚಾರಗಳನ್ನು, ನಂಬಿಕೆಗಳನ್ನು, ಪದ್ಧತಿ ಪರಂಪರೆಗಳನ್ನು, ಸಂಪ್ರದಾಯಗಳನ್ನು ಅವರು ಸ್ವೀಕರಿಸಿದರೆ ಇವರು ಕೂಡ ಕಾಲಕ್ರಮೇಣವಾಗಿ ದ್ರಾವಿಡರು ಕೂಡ ಆ ಇಂಡೋ ಆರ್ಯನರ ಸಂಪ್ರದಾಯ ಪರಂಪರೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಿಕ್ಕೆ ಯಾವಾಗ ಆರಂಭ ಮಾಡಿದರೂ ಸಹಜವಾಗಿ ಆರ್ಯನೀಕರಣದ ಪ್ರಕ್ರಿಯೆ ಆರಂಭವಾಯಿತು. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳು. ಆರ್ಯನೀಕರಣದ ಪ್ರಕ್ರಿಯೆಯು ಸರಳವಾಗಿರಲಿಲ್ಲ. ಆರಂಭದ ಹಂತದಲ್ಲಂತೂ ಇಂಡೋ ಆರ್ಯನರ ಮತ್ತು ಮೂಲ ನಿವಾಸಿಗಳ ನಡುವೆ ಸಾಂಸ್ಕೃತಿಕ ಸಂಘರ್ಷಗಳು, ತಿಕ್ಕಾಟಗಳು, ಯುದ್ಧಗಳೂ ಕೂಡ ಜರುಗಿದವು. ಮೂಲತಃ ದನಗಾಹಿಗಳಾಗಿದ್ದ ಇಂಡೋ ಆರ್ಯನರು ಕಾಲಕ್ರಮೇಣವಾಗಿ ಪಶುಪಾಲನೆಯ ವೃತ್ತಿಯಿಂದ ಕೃಷಿ ಅರ್ಥವ್ಯವಸ್ಥೆಯ ಕಡೆಗೆ ಯಾವಾಗ ಗಮನ ಹರಿಸಿದರೋ ಆಗ ಇಲ್ಲಿಯ ಮೂಲ ನಿವಾಸಿಗಳೊಂದಿಗೆ ಸಾಮಾಜಿಕ ಸಂಬಂಧ ಸಾಮರಸ್ಯವನ್ನು ಸಾಧಿಸಬೇಕಾದ ಅನಿವಾರ್ಯತೆಯೂ ಕೂಡ ಅವರಿಗೆ ಉಂಟಾಯಿತು. ನೋಡಿಲ್ಲಿ ಆರ್ಯೀಕರಣದ ಪ್ರಕ್ರಿಯೆ ಬಗ್ಗೆ ಹೇಳ್ತೀವಲ್ಲ, ಈ ಆರ್ಯೀಕರಣದ ಪ್ರಕ್ರಿಯೆಯು ಸರಳವಾಗಿರಲಿಲ್ಲ. ಈ ಆರ್ಯೀಕರಣದ ಪ್ರಕ್ರಿಯೆ ಆರಂಭದಲ್ಲಂತೂ ಕೂಡ ಇಂಡೋ ಆರ್ಯನರ ಮತ್ತು ಇಲ್ಲಿಯ ಮೂಲ ನಿವಾಸಿಗಳ ದ್ರಾವಿಡರ ಮಧ್ಯೆ ಅನೇಕ ಸಾಂಸ್ಕೃತಿಕ ಸಂಘರ್ಷಗಳು. ಯಾಕೆ? ನಿಮ್ಮ ವಿಚಾರಗಳು ಯಾಕೆ ಶ್ರೇಷ್ಠ, ನಿಮ್ಮ ತತ್ವಾರ್ಥಗಳು ಯಾಕೆ ಶ್ರೇಷ್ಠ, ನಿಮ್ಮ ನಂಬಿಕೆಗಳು ಯಾಕೆ ಶ್ರೇಷ್ಠ, ನಿಮ್ಮ ಪದ್ಧತಿ ಪರಂಪರೆ ಯಾಕೆ ಶ್ರೇಷ್ಠ, ನಮ್ಮಗಳೂ ಕೂಡ ಶ್ರೇಷ್ಠ ಅನ್ನುವಂಥ ವಾದ ಮಂಡನೆ ದ್ರಾವಿಡರದಾಗಿತ್ತು. ಇಲ್ಲ, ನೀವು
ಕೀಳು ಮಟ್ಟದ ನಂಬಿಕೆಯನ್ನು, ಆಚರಣೆಯನ್ನು, ಪದ್ಧತಿ ಪರಂಪರೆಗಳನ್ನು ಅನುಸರಿಸ್ತಾ ಇದ್ದೀರಿ. ನಮ್ಮ ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಶ್ರೇಷ್ಠಮಯವಾದವುಗಳು, ನೀವು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನೊಳಗ ಆ ದ್ರಾವಿಡರ ಮತ್ತು ಇಂಡೋ ಆರ್ಯರ ಮಧ್ಯೆ ಆರಂಭದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಸಂಘರ್ಷಗಳು, ಅಷ್ಟೇ ಅಲ್ಲ ತಿಕ್ಕಾಟಗಳು, ಯುದ್ಧಗಳೂ ಕೂಡ ಎರಡು ಸಮೂಹಗಳ ಮಧ್ಯೆ ಜರುಗಿದುವು ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಇಂಡೋ ಆರ್ಯರು ಮೂಲತಃ ಏನು ದನಗಾಹಿಗಳಾಗಿದ್ದರು. ದನಕರಗಳನ್ನು ಸಾಕಾಣಿಕೆ ಮಾಡಿಕೊಂಡಿದ್ದರು. ಆ ದನಕರಗಳ ಸಾಕಾಣಿಕೆ ಮೂಲಕವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದರು. ಕಾಲಕ್ರಮೇಣವಾಗಿ ಯಾವಾಗ ಇಂಡೋ ಆರ್ಯನರು ಆ ಪಶುಪಾಲನೆಯ ದನಗಾಹಿಗಳ ವೃತ್ತಿಯಿಂದ ಕೃಷಿ ಅರ್ಥವ್ಯವಸ್ಥೆಯ ಕಡೆಗೆ ಯಾವಾಗ ಗಮನ ಹರಿಸಿದರೋ, ಯಾವಾಗ ಅವರ ದೃಷ್ಟಿ ಆ ಕಡೆ ಹೊರಳಿತೋ, ಸಹಜವಾಗಿ ಇಂಡೋ ಆರ್ಯನರು ಇಲ್ಲಿಯ ಮೂಲ ನಿವಾಸಿಗಳೊಂದಿಗೆ ಸಾಮಾಜಿಕ ಸಂಬಂಧ ಮತ್ತು ಸಾಮರಸ್ಯವನ್ನು ಹೊಂದಬೇಕಾದಂಥ ಅನಿವಾರ್ಯತೆಯು ಕೂಡ ಅವರಿಗೆ ಉಂಟಾಯಿತು. ಇಲ್ಲ, ಇಲ್ಲಿ ಮೂಲ ನಿವಾಸಿಗಳನ್ನ ನಾವು ನಮ್ಮ ಹತ್ತಿರಕ್ಕೆ ಬಿಟ್ಕೊಳ್ದೇ ಹೋದ್ರೆ, ಸಾಮಾಜಿಕ ಸಂಸರ್ಗದ ಮೇಲೆ ನಿರ್ಬಂಧ ಹೇರಿದ್ರೆ ನಮ್ಮ ಏನೋ ಕೃಷಿ ಅರ್ಥವ್ಯವಸ್ಥೆ ಏನು ಸುಲಲಿತವಾಗಿ ಸಾಗಲಾರದು. ನಮ್ಮ ಕೃಷಿ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಸಲಕರಣೆಗಳನ್ನು, ಹಲವಾರು ಏನು ಕುಶಲಕರ್ಮಿಗಳ ಅವಶ್ಯಕತೆ ಇರೋದರಿಂದ ಅನಿವಾರ್ಯವಾಗಿ ಇಲ್ಲಿಯ ಮೂಲ ನಿವಾಸಿಗಳೊಂದಿಗೆ ಇಂಡೋ ಆರ್ಯನರು ಒಂದು ಸಾಮಾಜಿಕ ಸಂಬಂಧ ಮತ್ತು ಸಾಮರಸ್ಯವನ್ನು ಸಾಧಿಸುವ ಪ್ರಯತ್ನ ಅವರು ಮಾಡಲೇಬೇಕಂತ ಸನ್ನಿವೇಶ ಸೃಷ್ಟಿಯಾಯಿತು ಅಂತ ಹೇಳ್ಬೋದು. ಪರಿಣಾಮ ಎಂಬಂತೆ ಇತ್ತ ಮೂಲ ನಿವಾಸಿಗಳು ಕೂಡ ಇಂಡೋ ಆರ್ಯನರ ತತ್ವಾಚರಣೆಗಳು ಹಾಗೂ ಸಾಮಾಜಿಕ ಸಂಘಟನೆಯ ತತ್ವಕ್ಕೆ ಸಂಬಂಧಿಸಿದ ಕೆಲವು ಮೂಲಾಂಶಗಳನ್ನು ಅಳವಡಿಸಿಕೊಂಡರಲ್ಲದೆ ತಮ್ಮ ಜನಾಂಗೀಯ ಮತ್ತು ಪ್ರಾಂತೀಯ ಅನನ್ಯತೆಗಳನ್ನು ಹಾಗೆಯೇ ಉಳಿಸಿಕೊಂಡರು. ಈ ಹಂತದಲ್ಲಿ ಭಾರತೀಯ ಸಮಾಜದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯು ರೂಪುಗೊಳ್ಳತೊಡಗಿತು. ನೋಡಿ, ಯಾವಾಗ ಇಂಡೋ ಆರ್ಯನರು ಇಲ್ಲಿ ಮೂಲ ನಿವಾಸಿಗಳೊಂದಿಗೆ ಒಂದು ಸಾಮಾಜಿಕ ಸಂಬಂಧ, ಸಾಮರಸ್ಯವನ್ನು ಬೆಸೆದುಕೊಳ್ಳುವ ಪ್ರಯತ್ನ ಮಾಡಿದರೂ, ಹಾಗೆಯೇ ಇತ್ತ ಮೂಲ ನಿವಾಸಿಗಳು ಕೂಡ ಇಂಡೋ ಆರ್ಯನರ ತತ್ವಾಚರಣೆಗಳನ್ನು, ಸಾಮಾಜಿಕ ಸಂಘಟನೆಯ ತತ್ವಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಮೂಲಾಂಶಗಳನ್ನು ಅಳವಡಿಸಿಕೊಂಡರಲ್ಲದೆ ಕೆಲವೊಂದಿಷ್ಟು ಇಂಡೋ ಆರ್ಯನರ ತತ್ವಾಚರಣೆಗಳನ್ನು, ಅವರ ಸಾಮಾಜಿಕ ಸಂಘಟನೆಯ ತತ್ವಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಮೂಲಾಂಶಗಳನ್ನು, ಸಂಗತಿಗಳನ್ನು ಅಳವಡಿಸಿಕೊಂಡರದೆ ತಮ್ಮ ಜನಾಂಗೀಯ ಮತ್ತು ಪ್ರಾಂತೀಯ ಅನನ್ಯತೆಯನ್ನು ಅವರು ಹಾಗೆಯೇ ಉಳಿಸಿಕೊಂಡರು. ಈ ಹಂತದಲ್ಲಿ ಭಾರತೀಯ ಸಮಾಜದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯು ರೂಪುಗೊಳ್ಳತೊಡಗಿತು. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಸರಿ, ಹಾಗಾದ್ರೆ ಇಂಥ ಒಂದು ಆರ್ಯೀಕರಣದ ಪ್ರಕ್ರಿಯೆ ಇಂಡೋ ಆರ್ಯನರ ಮತ್ತು ದ್ರಾವಿಡರ ಮಧ್ಯೆ ಜರುಗಿತು ಅಂತ ಹೇಳ್ತೀವಲ್ಲ, ಈ ಆರ್ಯೀಕರಣದ ಪ್ರಕ್ರಿಯೆಗೂ ಕೂಡ ಕೆಲವೊಂದಿಷ್ಟೇನು ಅಡ್ಡಿಗಳು, ಆತಂಕಗಳು, ತೊಡಕುಗಳು ಕೂಡ ಉಂಟಾದವು ಅನ್ನೋದನ್ನು ನಾವು ಮರೆಯುವಾಗಿಲ್ಲ. ಹಾಗಾದ್ರೆ ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ಉಂಟಾದ ಪ್ರಮುಖ ತೊಡಕುಗಳು, ದ ಮೇಜರ್ ಡಿಫಿಕಲ್ಟೀಸ್ ಇನ್ ದಿ ಪ್ರೊಸೆಸ್ ಆಫ್ ಆರ್ಯನೈಸೇಷನ್. ಇಂಡೋ ಆರ್ಯನರು ಇಲ್ಲಿಯ ಮೂಲ ನಿವಾಸಿಗಳಿಗೆ ಹಾಗೂ ಪರಕೀಯರಿಗೆ ತಮ್ಮ ಜೀವನ ಕ್ರಮ ಹಾಗೂ ಪರಂಪರೆಗಳನ್ನು ಹೇರಲು ಪ್ರಯತ್ನಿಸಿದಾಗ ಹಲವು ಪ್ರಮುಖ ತೊಡಕು ಇಲ್ಲವೇ ಅಡಚಣೆಗಳನ್ನು ಎದುರಿಸಬೇಕಾಯಿತು. ಅಂದರೆ ಇಂಡೋ ಆರ್ಯನರು ಇಲ್ಲಿಯ ಮೂಲ ನಿವಾಸಿಗಳು ಅಂದರೆ ದ್ರಾವಿಡರಿಗೆ ಜೊತೆಗೆ ಪರಕೀಯರಂದ್ರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಕ್ರಮಣಕಾರರಾಗಿ ಮತ್ತು ವಲಸಿಗರಾಗಿಯೂ ಕೂಡ ಭಾರತಕ್ಕೇನು ಬಂದಿದ್ದಾರೆ. ಅಂಥ ಪರಕೀಯರ ಮತ್ತು ಇಲ್ಲಿ ಮೂಲ ನಿವಾಸಿಗಳ ಏನು ಜನರ ಒಂದು ತೊಡಕನ್ನು ಅವರು ಎದುರಿಸಬೇಕಾಯಿತು ಅಂತ ಹೇಳೋದು. ಹಾಗಾದ್ರಂಥ ಪ್ರಮುಖ ತೊಡಕುಗಳು ಯಾವುವು ಅಂದ್ರೆ, ಒಂದು, ಕೆಲವು ಬುಡಕಟ್ಟುಗಳಿಂದ ವಿಲೀನ ಪ್ರಕ್ರಿಯೆಗೆ ನಿರಾಕರಣೆ. ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲು ಕೆಲವು ಬುಡಕಟ್ಟು ಸಮೂಹಗಳು ನಿರಾಕರಿಸಿದವಲ್ಲದೆ ಅವುಗಳು ದುರ್ಗಮವಾದ ಅರಣ್ಯ ಮತ್ತು ಪರ್ವತ ಶ್ರೇಣಿಗಳಿಗೆ ಹೋಗಿ ನೆಲ್ಲಿಂತವು. ಅಂತಹ ಹಲವು ಬುಡಕಟ್ಟು ಸಮೂಹಗಳಲ್ಲಿ ಕೆಲವು ಸಮೂಹಗಳು ಇಂದಿಗೂ ಕೂಡ ತಮ್ಮ ಪ್ರತ್ಯೇಕ ಅನನ್ಯತೆಯನ್ನು ಉಳಿಸಿಕೊಂಡಿವೆ. ನೋಡಿ, ಈ ಆರ್ಯೀಕರಣದ ಪ್ರಕ್ರಿಯೆಯಲ್ಲಿ ಕೆಲವು ಬುಡಕಟ್ಟುಗಳು ಈ ವಿಲೀನದ ಪ್ರಕ್ರಿಯೆಗೆ ಏನು ಮಾಡಿದರು, ನಿರಾಕರಿಸಿದರು. ಯಾಕೆ ನಾವು ನಿಮ್ಮ ತತ್ವಾಚರಣೆಗಳನ್ನು,
ನಿಮ್ಮ ಸಾಮಾಜಿಕ ಸಂಘಟನೆಯ ತತ್ವಗಳನ್ನು ಯಾಕೆ ನಾವು ರೂಢಿಸಿಕೊಳ್ಳಬೇಕು? ನಿಮ್ಮ ಜೀವನ ಕ್ರಮವನ್ನು, ನಿಮ್ಮ ಪದ್ಧತಿ, ನಿಮ್ಮ ಪರಂಪರೆ, ನಿಮ್ಮ ಸಂಪ್ರದಾಯ ಯಾಕೆ ನಾವು ರೂಢಿಸಿಕೊಳ್ಳಬೇಕು? ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥ ನಮ್ಮದೇ ಆಗಿರತಕ್ಕಂಥ ಅನೇಕ ಸಂಪ್ರದಾಯಗಳು, ಆಚರಣೆಗಳು, ನಂಬಿಕೆಗಳು, ತತ್ವಾದರ್ಶಗಳು, ಕಲೆ, ವಾಸ್ತುಶಿಲ್ಪ ನಮ್ಮಲ್ಲೇ ಇವೆ. ಯಾಕೆ ಅವನ ಕೈ ಬಿಟ್ಟು ನೀವು ಯಾಕೆ ನಾವು ರೂಢಿಸಿಕೊಳ್ಳಬೇಕು, ನೀವು ಯಾಕೆ ನಾವು ಅಳವಡಿಸಿಕೊಳ್ಳಬೇಕು ಅಂತ ಆ ಬುಡಕಟ್ಟುಗಳು ಈ ಆರ್ನೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲಿಕ್ಕೆ, ಪಾಲ್ಗೊಳ್ಳಲಿಕ್ಕೆ ನಿರಾಕರಿಸಿದರು. ಅಷ್ಟೇ ಅಲ್ಲ, ಆ ಸಾಂಸ್ಕೃತಿಕ ಸಂಘರ್ಷ ಮತ್ತು ತಿಕ್ಕಾಟಗಳು, ಯುದ್ಧಗಳು ಜರುಗಿದಾಗ ಅನಿವಾರ್ಯವಾಗಿದೆ ಎಷ್ಟೋ ಬುಡಕಟ್ಟು ಸಮೂಹಗಳು ದುರ್ಗಮವಾಗಿರ್ತಕ್ಕಂಥ ಅರಣ್ಯ ಮತ್ತು ಪರ್ವತ ಶ್ರೇಣಿಗಳಿಗೆ ಹೋಗಿ ನಿಂತು. ಹೀಗಾದ್ರೆ ಇವರು ಬಿಡಂಗಿಲ್ಲ, ಒತ್ತಾಯ ಮಾಡ್ತಾರ. ಒತ್ತಾಯ ಮಾಡಿ ತಮ್ಮ ಒಂದು ಪದ್ಧತಿ ಪರಂಪರೆಯನ್ನು ನಮ್ಮ ಮೇಲೆ ಹೇರುವ ಪ್ರಯತ್ನ ಮಾಡ್ತಾರ. ಇವರು ಸವಾಸವೇ ಬೇಡ ಅಂತ ತಿಳ್ಕೊಂಡು ಅವರು ತಾವು ಈಗಾಗಲೇ ನಿಂತಿರುವಂಥ ಪ್ರದೇಶವನ್ನು ತೊರೆದು ದುರ್ಗಮವಾಗಿರ್ತಕ್ಕಂಥ, ದಟ್ಟವಾಗಿರ್ತಕ್ಕಂಥ ಅರಣ್ಯ ಮತ್ತು ಪರ್ವತ ಶ್ರೇಣಿಗಳಿಗೆ ಹೋಗಿ ನೆಲೆಸಿದವು. ಅಷ್ಟೇ ಅಲ್ಲ, ಇಂದಿಗೂ ಕೂಡ ಕೆಲವು ಬುಡಕಟ್ಟು ಸಮೂಹಗಳು ತಮ್ಮ ಪ್ರತ್ಯೇಕ ಅನನ್ಯತೆಯನ್ನು ಉಳಿಸಿಕೊಂಡಿವೆ ಅಂತ ಸ್ಪಷ್ಟಪಡಿಸಬಹುದಾಗಿದೆ. 2. ಪ್ರಬಲ ಜನಾಂಗೀಯ ಸಮೂಹಗಳ ಪ್ರಬಲ ವಿರೋಧ. ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಿಷ್ಠವಾಗಿದ್ದ ಜನಾಂಗೀಯ ಸಮೂಹಗಳು ಪ್ರಬಲವಾದ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದವು. ಉದಾಹರಣೆಗೆ ಆಂಧ್ರ ಪ್ರದೇಶದ ರೆಡ್ಡಿಗಳು, ಕೇರಳದ ನಾಯರುಗಳು, ತಮಿಳುನಾಡಿನ ಎರವ ಮತ್ತು ಮಹಾರಾಷ್ಟ್ರದ ಮರಾಠ ಸಮೂಹಗಳು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಪ್ರಬಲವಾಗಿದ್ದರಿಂದ ಅವುಗಳು ಆರ್ಯನೀಕರಣದ ಪ್ರಕ್ರಿಯೆಗೆ ಒಳಗಾಗಿ ಶೂದ್ರ ಅಂತಸ್ತನ್ನು ಒಪ್ಪಿಕೊಳ್ಳಲು ಸಿದ್ಧರಿದ್ದಿಲ್ಲ. ನೋಡಿಲ್ಲಿ, ಆರ್ಯೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲಿಕ್ಕೆ ವಿರೋಧ ಮಾಡಿದರು. ಅವರು ಈಗಾಗಲೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗೀಯ ಸಮೂಹಗಳಾಗಿದ್ದು, ಹಾಗಂತ ಒಂದು ಇಂಡೋ ಆರ್ಯನರ ಅರಣ್ಯೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲಿಕ್ಕೆ ವಿರೋಧ ಮಾಡಿರ್ತಕ್ಕಂಥ ಹಾಗೂ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗೀಯ ಸಮೂಹಗಳು ಯಾವಂದ್ರೆ ಆಂಧ್ರ ಪ್ರದೇಶದ ರೆಡ್ಡಿ ಸಮೂಹಗಳು, ಕೇರಳದ ನಾಯರ್ ಸಮೂಹಗಳು, ತಮಿಳುನಾಡಿನ ಎರವ ಸಮೂಹಗಳು ಹಾಗೂ ಮಹಾರಾಷ್ಟ್ರದ ಮರಾಠ ಸಮೂಹಗಳಿಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವು ಬಲಿಷ್ಠವಾಗಿದ್ದು, ಪ್ರಬಲವಾಗಿದ್ದು, ಇಂಥ ಬಲಿಷ್ಠವಾಗಿರುವ ಮತ್ತು ಪ್ರಬಲವಾಗಿರ್ತಕ್ಕಂಥ ಜನಾಂಗೀಯ ಸಮೂಹಗಳು ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳುವುದರ ಮೂಲಕ ನಾವೇಕೆ ಶೂದ್ರ ಅಂತಸ್ತನ್ನು ಪಡ್ಕೊಳ್ಬೇಕು ಅಂತವರು ವಿರೋಧವನ್ನು ಮಾಡಿದರು. ಶೂದ್ರರಂಗಿಲ್ಲ, ನಾವು ಶೂದ್ರ ಅಂತಸ್ತು ನಮಗೆ ಅವಶ್ಯಕತೆ ಇಲ್ಲ ಅಂತ ವಿರೋಧ ಮಾಡಿದರು. ಆದರೂ ಕೂಡ ಈ ಒಂದು ಸಮೂಹಗಳನ್ನು ಔಪಚಾರಿಕವಾಗಿ ದ್ವಿಜರೆಂದು ಪರಿಗಣಿಸಲಿಲ್ಲವಾದರೂ ಕೂಡ, ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ಇವರನ್ನ ದ್ವಿಜರೆಂದು ಪರಿಗಣಿಸಲಿಲ್ಲವಾದರೂ ಕೂಡ ಅವರು ಹೆಚ್ಚು ಕಡಿಮೆ ಕ್ಷತ್ರಿಯರಿಗೆ ಸರಿಸಮಾನವಾದ ಅಂತಸ್ತಿನವರೆಂದು ಗುರುತಿಸುವುದು ಇಂಡೋ ಆರ್ಯನರಿಗೆ ಅನಿವಾರ್ಯವಾಯಿತು ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 3, ಪರಕೀಯ ಸಮೂಹಗಳು ವಿಲೀನಕ್ಕೆ ವಿರೋಧ. ಕಾಲಾನಂತರದಲ್ಲಿ ಭಾರತಕ್ಕೆ ವಲಸಿಗರಾಗಿ, ಆಕ್ರಮಣಕಾರರಾಗಿ ಬಂದಂತಹ ಗ್ರೀಕರು, ಸಿಥಿಯನ್ನರು, ಪಾರ್ಥಿಯನರು, ಶಕರು, ಕುಶಾನರು ಹಾಗೂ ಹೂಣರು ಮೊದಲಾದವರು ಆರಂಭದಲ್ಲಿ ಆರ್ಯನೀಕರಣದ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲು ನಿರಾಕರಿಸಿದರಲ್ಲದೆ ಭಾರತದಲ್ಲಿಯೇ ನಿಂತು ಕೆಲ ಕಾಲ ಆಳ್ವಿಕೆಯನ್ನೂ ಕೂಡ ನಡೆಸಿದರು. ಕಾಲಕ್ರಮೇಣವಾಗಿ ಅವರು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾಂಗೀಕರಣಗೊಂಡರು. ನೋಡಿರಿ, ಮೊದಲಿಗೆ ಬುಡಕಟ್ಟು ಸಮೂಹಗಳ ವಿರೋಧ ಉಂಟಾಯಿತು. ಮತ್ತೊಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಜನಾಂಗೀಯ ಸಮೂಹಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ರೆಡ್ಡಿಗಳು, ಕೇರಳದ ನಾಯರುಗಳು, ಮಹಾರಾಷ್ಟ್ರದ ಮರಾಠರು, ತಮಿಳುನಾಡಿನ ಎರವ ಸಮೂಹಗಳು ಹೇಗೆ ಪ್ರಬಲವಾಗಿರ್ತಕ್ಕಂಥ ಪ್ರತಿರೋಧವನ್ನು ವ್ಯಕ್ತಪಡಿಸಿದರೂ ಅದೇ ರೀತಿಯಾಗಿ ಕಾಲಾನಂತರದಲ್ಲಿ ಭಾರತಕ್ಕೆ ಕೆಲವರು ವಲಸಿಗರಾಗಿ ಬಂದರು, ಕೆಲವರು ಭಾರತದ ಮೇಲೆ ದಾಳಿ ಮಾಡಲಿಕ್ಕಾಗಿ ಆಕ್ರಮಣಕಾರರಾಗಿ ಬಂದಂಥ ಜನರಲ್ಲಿ ಗ್ರೀಕರು ಸೇರ್ಪಡೆಗೊಳ್ಳುತ್ತಾರ, ಸಿಥಿಯನರು ಕೂಡ ಸೇರ್ಪಡೆಗೊಳ್ಳುತ್ತಾರ, ಪಾರ್ಥಿಯನರು ಕೂಡ ಸೇರ್ಪಡೆಗೊಳ್ಳುತ್ತಾರ, ಶಕರು, ಹೂನರು, ಕುಶಾನರು ಮೊದಲಾದವರೆಲ್ಲರೂ ಕೂಡ ಆರಂಭದಲ್ಲಿ ಈ ವಿಲೀನದ ಪ್ರಕ್ರಿಯೆಗೆ ಅವರು ಒಪ್ಪಿಕೊಳ್ಳಿಲ್ಲ, ನಿರಾಕರಿಸಿದಷ್ಟೇ ಅಲ್ಲ, ಅವರು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿಯೇ ನಿಂತರು. ಅಷ್ಟೇ ಅಲ್ಲ, ಕೆಲ ಕಾಲ
ಭಾರತದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇವರೇನು ಆಳ್ವಿಕೆಯನ್ನು ಕೂಡ ನಡೆಸಿದರು. ಕಾಲಕ್ರಮೇಣವಾಗಿ ಅವರು ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾಂಗೀಕರಣಗೊಂಡರು ಅಂತ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಆರಣ್ಯೀಕರಣ ಎನ್ನುವಂಥ ಒಂದು ಪ್ರಕ್ರಿಯೆ, ಆರಣ್ಯೀಕರಣದ ಪ್ರಕ್ರಿಯೆ ಹಾಗೂ ಆರಣ್ಯೀಕರಣದ ಪ್ರಕ್ರಿಯೆಗೆ ಉಂಟಾಗಿರುವಂಥ ಪ್ರಮುಖ ತೊಡಕುಗಳ ಬಗ್ಗೆ ನಾವೀಗ ಅರ್ಥೈಸಿಕೊಂಡು ವಿದ್ಯಾರ್ಥಿಗಳೇ, ಇಂಥ ಒಂದು ಆರಣ್ಯೀಕರಣದ ಪ್ರಕ್ರಿಯೆಯ ಕುರಿತಂತೆ ಹೇಗೆ ನಿಮಗೆ ಪರೀಕ್ಷೆಯಲ್ಲಿ, ಅದು ವಾರ್ಷಿಕ ಪರೀಕ್ಷೆಯಾಗಿರ್ಬೋದು, ಪೂರಕ ಪರೀಕ್ಷೆಯಾಗಿರ್ಬೋದು, ಪೂರ್ವ ಸಿದ್ಧತಾ ಪರೀಕ್ಷೆಯಾಗಿರ್ಬೋದು, ಅರ್ಧ ವಾರ್ಷಿಕ ಪರೀಕ್ಷೆಯಾಗಿರ್ಬೋದು, ಅಥವಾ ನಿಮಗೇನೋ ಕಿರು ಪರೀಕ್ಷೆಯಾದರೂ ಕೂಡ ಆಗಿರಬಹುದು, ಹೇಗೆ ಈ ಆರಣ್ಯೀಕರಣದ ಪ್ರಕ್ರಿಯೆಯ ಮೇಲೆ ನಿಮಗೆ ಪ್ರಶ್ನೆಗಳು 1 ಅಂಕಕ್ಕೆ, 2 ಅಂಕಕ್ಕೆ ಹಾಗೂ 5 ಅಂಕಕ್ಕೆ ಕೇಳಲ್ಪಡ್ತಾವೆ ಅನ್ನೋದಿಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಹಾಗಾದ್ರೆ ಯಾವ ರೀತಿಯಾಗಿ ಈ ಪ್ರಕ್ರಿಯೆಯ ಈ ಪರಿಕಲ್ಪನೆಯ ಬಗ್ಗೆ ಪ್ರಶ್ನೆ ಕೇಳಲ್ಪಡ್ತಾವ ಅಂದ್ರೆ, ಮೊದಲಿಗೆ ನೋಡೋದಾದ್ರೆ 1 ಅಂಕದ ಪ್ರಶ್ನೆ ಹೇಗೆ ಕೇಳಲ್ಪಡ್ತಾವ? ದ್ವಿಜರು ಎಂದರೆ ಯಾರು? ಪ್ರಶ್ನೆ 1 ಅಂಕಕ್ಕೆ ಈಗಾಗಲೇ ಸಾಕಷ್ಟು ಸಾರಿ ಇದು ಈ ಹೊಸ ಪಠ್ಯಕ್ರಮದಲ್ಲೂ ಕೂಡ ಕೇಳಲ್ಪಟ್ಟಿದೆ. ಈ ಹಿಂದಿನ ಪಠ್ಯಕ್ರಮದಲ್ಲೂ ಕೂಡ ದ್ವಿಜರು ಎಂದರೆ ಯಾರು ಅಂತ ಕೂಡ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಗೆ ಕೇಳಲ್ಪಟ್ಟಿದೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಹಾಗಾದ್ರೆ ದ್ವಿಜರು ಎಂದರೆ ಯಾರು ಎಂಬ ಪ್ರಶ್ನೆ ಕೇಳಲ್ಪಟ್ಟಾಗ, ಪ್ರಶ್ನೆ ಕೇಳಿದಾಗ ಹೇಗೆ ಉತ್ತರಿಸಬೇಕು ಅನ್ನೋದಾದ್ರೆ, ದ್ವಿಜರು ಎಂದರೆ 2 ಬಾರಿ ಹುಟ್ಟಿದವರು ಎಂದರ್ಥ. ನೈಸರ್ಗಿಕ ಜನ್ಮದ ಮೂಲಕ ಒಮ್ಮೆ ಮತ್ತು ಸಂಸ್ಕಾರಗಳ ಆಚರಣೆಯ ಮೂಲಕ ಮತ್ತೊಮ್ಮೆ ಜನಿಸುತ್ತಾರೆ ಎಂಬರ್ಥದಲ್ಲಿ ದ್ವಿಜರೆಂದು ಕರೆಯಲಾಗುತ್ತಿತ್ತು. ಇಷ್ಟು ಬರೆದರೆ ಸಾಕು ವಿದ್ಯಾರ್ಥಿಗಳೇ, ನಿಮಗೇನು 1 ಅಂಕಕ್ಕೆ 1 ಅಂಕ ಲಭ್ಯವಾಗುತ್ತದೆ. ಇನ್ನು ಇದರ ಮೇಲೆ 2 ಅಂಕದ ಪ್ರಶ್ನೆಗಳು ಕೂಡ ಕೇಳಲ್ಪಡ್ತಾವ. ಆರಣ್ಯೀಕರಣದ ಪ್ರಕ್ರಿಯೆಗೆ ಅಡ್ಡಿಯಾದ, ತೊಡಕಾದ 2 ಅಂಶಗಳನ್ನು ತಿಳಿಸಿ, ಹೆಸರಿಸಿರಿ, ಬರೀರಿ ಅಂತ ಪ್ರಶ್ನೆ ನಿಮಗೆ ಕೇಳಲ್ಪಡುತ್ತದೆ. ಉತ್ತರ: ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ. 2 ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ. ಇನ್ನೊಂದು ಪರಕೀಯ ಸಮೂಹಗಳು ವಿಲೀನಕ್ಕೆ ವಿರೋಧ ಅಂತ ಪ್ರಮುಖವಾಗಿರ್ತಕ್ಕಂಥ 3 ತೊಡಕುಗಳಿವೆ. ಈ 3ರಲ್ಲಿ ಯಾವುದಾದ್ರೂ 2 ನೀವು ದಾಖಲಿಸಿದರ ಬರೆದರೆ 2ಕ್ಕೆ 2 ಅಂಕಗಳು ನಿಮಗೆ ಲಭ್ಯವಾಗುತ್ತವೆ ವಿದ್ಯಾರ್ಥಿಗಳೇ. ಸರಿ, ಹಾಗಾದರೆ ಈ ಆರಣ್ಯೀಕರಣದ ಪ್ರಕ್ರಿಯೆ ಬಗ್ಗೆ 1 ಮತ್ತು 2 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡುತ್ತವೆ ಅನ್ನೋದನ್ನು ನೋಡಿದ್ವಿ. ಸರಿ, ಇಷ್ಟೇನಾ? ಬೇರೆ ಮತ್ತೆ ಪ್ರಶ್ನೆಗಳು ಇದರ ಮೇಲೆ ಬರೋದಿಲ್ವಾ ಎನ್ನುವುದಾದರೆ ಬರ್ತದೆ. ಅದು 5 ಅಂಕಕ್ಕೆ ಪ್ರಶ್ನೆ ಕೇಳಲ್ಪಡುತ್ತದೆ. ಹೇಗೆ? ಆರಣ್ಯೀಕರಣದ ಪ್ರಕ್ರಿಯೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 5 ಅಂಕದ ಪ್ರಶ್ನೆ. ಆರಣ್ಯೀಕರಣದ ಪ್ರಕ್ರಿಯೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆ ಸಾಕಷ್ಟು ಸಾರಿ ಈಗಾಗಲೇ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಗೆ ಕೇಳಲ್ಪಟ್ಟಿದೆ. ಮತ್ತೊಂದು ಪ್ರಶ್ನೆ ಹೇಗೆಂದ್ರೆ, ಆರಣ್ಯೀಕರಣದ ಪ್ರಕ್ರಿಯೆಯ ಪ್ರಮುಖ ತೊಡಕುಗಳನ್ನು ವಿವರಿಸಿರಿ ಅನ್ನುವಂಥ ಮತ್ತೊಂದು 5 ಅಂಕದ ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಕೇಳಲ್ಪಡುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸೋಣ. ನಂತರದ ಅವಧಿಯಲ್ಲಿ ಮತ್ತೆ ನೀವು ಭೇಟಿಯಾಗೋಣ ವಿದ್ಯಾರ್ಥಿಗಳೇ.